ಹಾಯ್ ಹಲೋ ನಮಸ್ಕಾರ. ಎಜುಕೇಷನ್ ಮಾಸ್ಟರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ಕ್ಲಾಸ್ ಒಳಗೆ ಏನು ನೋಡೋಣ 2022 TET ಕ್ವಶನ್ ಪೇಪರ್ 2 ಸಮಾಜ ವಿಜ್ಞಾನ. ಇದ್ರೊಳಗೆ ಮ್ಯಾಕ್ಸಿಮಮ್ ಮಾರ್ಕ್ಸ್ ಎಷ್ಟಿರ್ತಾವಂದ್ರೆ ರೀ 150 ಮಾರ್ಕ್ಸ್ ರೀ. ಟೈಮಿಂಗ್ ಐತಿ ಅಂದರೆ ಎರಡು ಅವರ್ ರೀ. ಸಬ್ಜೆಕ್ಟ್ ಲ್ಯಾಂಗ್ವೇಜ್ 1 ಮತ್ತು ಲ್ಯಾಂಗ್ವೇಜ್ 2, ಚೈಲ್ಡ್ ಡೆವಲಪ್ಮೆಂಟ್ ಆ್ಯಂಡ್ ಪ್ರೆಡಿಗ್ರಿ ಸೊಸೈಟಿ ಸೋಷಿಯಲ್ ಸೈನ್ಸ್ ಕ್ವಶನ್ ಪೇಪರ್. ಅದೇ ನಂತರ ಕ್ವಶನ್ ಪೇಪರ್ ಸಾಲ್ವ್ ಮಾಡ್ಬರ್ರಿ. ಇದ್ರೊಳಗೆ ಪೇಪರ್ 1, ಪೇಪರ್ 2, ಪೇಪರ್ 3 ಅದು ಪಾರ್ಟ್ಗಳು ಕೊಟ್ಟಾರ. ಈ ನಿಯಮದ ಮೇಲೆ ಇದನ್ನು ಇರ್ತದೆ, ಎಕ್ಸಾಮ್ ಇರ್ತದೆ. ಕನ್ನಡ ಇದ್ದವ್ರ ಆಪ್ಷನ್ ಕನ್ನಡ ಇದ್ದವ್ರದ್ದು ಎಕ್ಸಾಮ, ಕನ್ನಡ ಸೋಷಿಯಲ್ ಸೈನ್ಸ್, ಇಂಗ್ಲೀಷ್ ಇದ್ದವ್ರ ಸೈನ್ಸ್, ಈ ರೀತಿ ಇರ್ತದೆ. ಕನ್ನಡ ಮೀಡಿಯಮ್ ಮತ್ತು 2 ಇಂಗ್ಲೀಷ್ ಮೀಡಿಯಮ್ ಇರ್ತದೆ, ನೀವು ನೋಡ್ಕೋಬೋದು. ಪಾರ್ಟ್ 1 ರೀ, ಭಾಷೆ 1 ಕನ್ನಡ. ಇಲ್ಲಿ ಫಸ್ಟ್ ಪ್ಯಾಸೇಜ್ ಕೊಟ್ಟಾರ. ಪ್ರಶ್ನೆ ಪತ್ರಿಕೆ 1, ಪ್ರಶ್ನೆ ಸಂಖ್ಯೆ 1 ಮತ್ತು 8. ಈ ಕೆಳಗಿನ ಗದ್ಯ ಭಾಗವನ್ನು ಓದಿ ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರ ನೀಡ್ರಿ ಅಂತ ಹೇಳಿದಾರ. ಅದೇ ರೀತಿ ಈ ಪ್ಯಾಸೇಜನ್ನು ನೀವು ಸರಿಯಾಗಿ ಓದ್ಕೋರಿ. ಆ ಪ್ಯಾಸೇಜ್ ಓದ್ಕೊಂಡು ನಾವು ಕ್ವಶನ್ ನೋಡೋಣ. ಫಸ್ಟ್ ಒನ್, ಮರಗಳು ದಿಬ್ಬಗಳ ಮೇಲೆ ಬೆಳೆಯುವ ಸಸ್ಯ ತಮ್ಮ ಅನನ್ಯ ಬೇರು ಕೊಂಬೆಗಳಿಂದ ಇದನ್ನು ತಬ್ಬಿ ಹಿಡಿದಿರುತ್ತವೆ. ಫಸ್ಟ್ ಒನ್ ಯಾವ್ದಾರ ದಿಬ್ಬವನ್ನು, ಸೆಕೆಂಡ್ ಒನ್ ಸಮುದ್ರವನ್ನು, ಥರ್ಡ್ ಒನ್ ನೆಲವನ್ನು, ಫೋರ್ತ್ ಒನ್ ಮಣ್ಣನ್ನು. ಸರಿ ಉತ್ತರ ಯಾವುದಂದ್ರೆ ಫಸ್ಟ್ ಒನ್ ರೀ, ದಿಬ್ಬವನ್ನು. ಮರಳು ದಿಬ್ಬಗಳ ಮೇಲೆ ಬೆಳೆಯುವ ಸಸ್ಯ ಮತ್ತು ತಮ್ಮ ಅನನ್ಯ ಬೇರು ಕೊಂಬೆಗಳಿಂದ ಇದನ್ನು ತಬ್ಬಿ ಹಿಡಿದಿರುತ್ತವೆ. ಏನು ದಿಬ್ಬವನ್ನು ತಬ್ಬಿ ಹಿಡಿದಿರುತ್ತವೆ ಎಂಬುದನ್ನು ಇಲ್ಲಿ ನಾವು ನೋಡ್ಕೋಬಹುದು. ಅದೇ ರೀತಿ ಸೆಕೆಂಡ್ ಒನ್, ಸದಾ ನೆಲದೊಳಗೆ ಹುದುಗಿದ್ದು ಸಮಯ ಬಂದಾಗ ಚೆಕ್ಕೆಂದು ಮೇಲೆದ್ದು ಹೂ ಬಿಡುವ ಮುದುಡುವುದು, ಹೂ ಬಿಟ್ಟು ಮುದುಡುವುದು. ಅಂದ್ರೆ ಫಸ್ಟ್ ಒನ್ ಯಾವ್ದು ಕೊಟ್ಟಾರ, ಮಲ್ಟಿಪಲ್ ಚಾಯ್ಸ್ ಕಾಪಿ. ಸೆಕೆಂಡ್ ಒನ್ ಆಡುಬಳ್ಳಿ, ಥರ್ಡ್ ಒನ್ ನೆಲದಾವರೆ, ಫೋರ್ತ್ ಒನ್ ಗರುಡಗದ ಗಿಡ. ಸರಿ ಉತ್ತರ ಯಾವ್ದ, ನೆಲದಾವರೆ ಎಂಬುದನ್ನು ಇಲ್ಲಿ ಸರಿ ಉತ್ತರ. ಅದೇ ರೀತಿ ಮೂರನೇ ಪ್ರಶ್ನೆ, ಹಾಸು ಬಂಡೆಗಳಿಗೆ ತೆಕ್ಕೆ ಹಾಕಿ ಮಲಗುವುದು. ಫಸ್ಟ್ ಒನ್ ಕೊಟಗೇರು, ಸೆಕೆಂಡ್ ಒನ್ ಕರಕ್ಕೆಲೆ, ಅದೇ ರೀತಿ ಥರ್ಡ್ ಒನ್ ದತ್ತೆಲೆ, ಫೋರ್ತ್ ಒನ್ ಮುಳಂ ಕೊಲೆ. ಸರಿಯಾದ ಉತ್ತರ ಯಾವುದಂದ್ರೆ ಕೋಟೆಗೇರು. ಈ ನಿಯಮ ಹಾಸು ಬಂಡೆಗಳೇ ತಕ್ಕೆ ಹಾಕಿ ಮಲಗುವುದು. ಅದರ ನಂತರ ನಾಲ್ಕನೆಯ ಪ್ರಶ್ನೆ, ಮರಳು ದಿಣ್ಣೆಗಳ ದಿಗ್ಬಂಧನ ಹಾಕಿ ಮಾನವನ ರಕ್ಷಣೆ ಒದಗಿಸುವ ಸಸ್ಯಗಳಿಗೆ ಯಾವತ್ತು ಕೇಳಿದ್ರೆ, ಫಸ್ಟ್ ಒನ್ ಪ್ರಾಣಿ ಕಾಪ್ ತಪ್ಪಿಲ್ಲ, ಸೆಕೆಂಡ್ ಒನ್ ಮನುಷ್ಯ ಕಾಟ ತಪ್ಪಿಲ್ಲ, ಥರ್ಡ್ ಒನ್ ಪ್ರಕೃತಿಯ ಕಾಟ ತಪ್ಪಿಲ್ಲ, ಫೋರ್ತ್ ಒನ್ ಪ್ರವಾಸದ ಕಾಟ ತಪ್ಪಿಲ್ಲ. ಸರಿ ಉತ್ತರ ಯಾವುದರ ಮನುಷ್ಯನ ಕಾಟ ತಪ್ಪಿಲ್ಲ. ಮರಳು ದಿಣ್ಣೆಗೆ ದಿಗ್ಬಂಧನ ಹಾಕಿ ಮಾನವನ ರಕ್ಷಣೆ ಒದಗಿಸುವ ಸಸ್ಯಗಳಿಗೆ ಮನುಷ್ಯನ ಕಾಟ ತಪ್ಪಿಲ್ಲ ಎಂಬುದನ್ನು ಇಲ್ಲಿ ನೋಡ್ಬೋದು ರೀ. ಅದೇ ರೀತಿ ಪ್ರಶ್ನೆ ಸಂಖ್ಯೆ 5, ಮರಳು ದಿಬ್ಬಗಳ ಮೇಲೆ ಈಗೀಗ ವ್ಯಾಪಕವಾಗಿ ಈ ಗಿಡಗಳನ್ನು ನೆಡಲಾಗುತ್ತಿದೆ. ಫಸ್ಟ್ ಒನ್ ದತ್ತಲೆ, ಸೆಕೆಂಡ್ ಒನ್ ಮುಳಂ ಕೊಲೆ, ಅದೇ ರೀತಿಯ ಥರ್ಡ್ ಒನ್ ಕರೈಕಲೆ, ಫೋರ್ತ್ ಒನ್ ಸರ್ವೆ. ಸರಿಯಾದ ಥರ ಸರ್ವೆ ಗಿಡಗಳನ್ನು ನೀಡಲಾಗುತ್ತದೆ. ಸಿಕ್ಸ್ತ್ ಒನ್, ಎಲ್ಲದರಲ್ಲಿ ದಿಬ್ಬವನ್ನು ಅಗೆದು ಮರಳು ಸಾಗಿಸುವವರು. ಫಸ್ಟ್ ಒನ್ ಅರಣ್ಯ ರಕ್ಷಕರು, ಸೆಕೆಂಡ್ ಗುತ್ತಿಗೆದಾರರು, ಥರ್ಡ್ ಒನ್ ದರೋಡೆಕಾರರು, ಫೋರ್ತ್ ಒನ್ ಕಾಡುಗಳರು. ಸರಿಯಾದ ಉತ್ತರ ಎಲ್ಲೆಂದರಲ್ಲಿ ದಿಬ್ಬಗಳನ್ನು ಅಗೆದು ಮರಳು ಸಾಗಿಸೋರು ಏನಂತ ಕರೀತಾರ ಅಂದರೆ ಗುತ್ತಿಗೆದಾರರು ಎಂದು ಕರೀತಾರ. ಅದೇ ರೀತಿ 7ನೆಯ ಪ್ರಶ್ನೆ, ನೆಲಕ್ಕೆದರಿ ಉಸುಕು ಎತ್ತಿದ ಮೇಲೆ ಇವುಗಳನ್ನು ಹಾಗೆಯೇ ಬಿಟ್ಟು ಹೋಗುತ್ತಾರೆ. ಫಸ್ಟ್ ಒನ್ ಗಿಡಗಳನ್ನು, ಸೆಕೆಂಡ್ ಒನ್ ದೋಣಿಗಳನ್ನು, ಥರ್ಡ್ ಒನ್ ಮೀನುಗಾರಗಳನ್ನು, ಫೋರ್ತ್ ಒನ್ ಹೊಂಡ ತಗ್ಗುಗಳನ್ನು.
ಅಲ್ಲಿ ಮರಳು ತೆಗೆಯುವ ಹೊತ್ನ್ಯಾಗ ಏನು ಮಾಡ್ತಾರೆ, ಎತ್ತಿ ಅಲ್ಲಿ ಗುಂಡಿಗಳನ್ನ ಏನು ಮಾಡ್ತಾರೆ ಹಾಗೆ ಬಿಟ್ಟು ಹೋಗ್ತಾರ. ಸರಿ ಉತ್ತರ 4ನೇದ್ರಿ. ಹೊಂಡ ಮತ್ತು ತಗ್ಗುಗಳನ್ನು ನೆಲದ ಕೆದಕಿ ಉಸುಕು ಎತ್ತಿ ಮೇಲೆ ಅವುಗಳನ್ನು ಹಾಗೆ ಬಿಟ್ಟು ಹೋಗುತ್ತಾರೆ ಎಂಬುದನ್ನು ಸರಿ ಉತ್ತರ. 8ನೆಯ ಪ್ರಶ್ನೆ, ನೈಸರ್ಗಿಕವಾಗಿ ಬೆಳೆಯುವ ಸಸ್ಯಗಳಷ್ಟು ಪ್ರಭಾವಪೂರ್ಣ ಪಾತ್ರ ನಿರ್ವಹಿಸಲು ಈ ಗಿಡಗಳಿಗೆ ಸಾಧ್ಯವಾಗುವುದಿಲ್ಲ. ಫಸ್ಟ್ ದತ್ತೆಲೆ, ಸೆಕೆಂಡ್ ಒನ್ ಕರಕೆಲೆ, ಅದೇ ರೀತಿಯ ಥರ್ಡ್ ಒನ್ ಕ್ಯಾಸ್ಯೂರಿನ, ಫೋರ್ತ್ ಒನ್ ಶಾಮುಫೈಟ್. ಸರಿಯಾದ ಉತ್ತರ ಥರ್ಡ್ ಒನ್ ನಿಯಮ ಸರಿಯಾದ ಉತ್ತರ. ಕ್ಯಾಸ್ಯೂರಿನ ಎಂಬ ನಿಯಮ ಸರಿಯಾದ ಉತ್ತರ. ಅದೇ ರೀತಿ ಸೂಚನೆ ನೀಡಿದರೆ ಏನು ನೀಡಿದ್ದಾರೆ ಅಂದ್ರೆ ಪ್ರಶ್ನೆ ಸಂಖ್ಯೆ 9 ಮತ್ತು 10, 9ರಿಂದ 15 ಈ ಕೆಳಗಿನ ಪದ್ಯಭಾಗವನ್ನು ಓದಿಕೊಂಡು ಪ್ರಶ್ನೆಗಳನ್ನು ಉತ್ತರಿಸಿ ಅಂತ ಕೇಳಿದರೆ, ನೋಡು ಇದು ಎಲ್ಲರಲ್ಲಿ ನಗುತ್ತಿದೆ, 7 ಸುತ್ತಿನ ಮಲ್ಲಿಗೆ ಇಷ್ಟು ಹಚ್ಚನೆ ಹಸಿರು ಗಿಡದೆಂದು ಮುಗಿತು ಬೆಳೆ, ಮೇಲೆ ನಮದಲ್ಲಿ 100 ತಾರೆಗಳಲ್ಲಿ ಮಿರುವ ಮುನ್ನನೆ ಬೆಳೆಯೊಂದರೆ ಬೆಳೆಯುವಂತಲ್ಲಿ ಗಿಡದೊಳಗೆ ಹೂವಿದೆ ಸ್ವಂತ ಶೀಲತೆಯ ಜ್ಞಾನ ಮೌನವೇ ಅರಳಿ ಬಂದಿದ್ದಲು ತೋರಿ, ಒಲವು ತುಂಬಿದ ಮುದುಕೆರೆಯಿಂದ ಒಳಗಡೆ ನಲುಡಿಯಂತಿದೆ. ಅದೇ ರೀತಿ ಪ್ಯಾರಾಗ್ರಾಫ್ ಸರಿಯಾಗಿ ಹೋದ್ರಿ. ಅದೇ ರೀತಿ ಹರಿವ ಮನವನ್ನು ಹಿಡಿದು ಒಂದೆಡೆ ನಿಲ್ಲಿಸಿ ತೊಳೆದಿದೆ ಹೂ ಇದು, ಚೆಲುವು ಬಾಣಲು ಹಸನುಗೊಳಿಸುವ ಅಚ್ಚರಿಯ ಪರಿ ಎಂದರ್ಥ. ಅದೇ ರೀತಿ ಪ್ರಶ್ನೆಗಳನ್ನು ನೋಡ್ಬರಿ. ಏನು ಕೇಳ, ಫಸ್ಟ್ 9ನೇ ಪ್ರಶ್ನೆ, ಕವಿಯ ಮನದಿಂದುದಿಸಿ ಮೆಲ್ಲನೆ ಅರಳಿ ಬರುವುದು. ಫಸ್ಟ್ ಒನ್ ಕುಶಲಕಲೆ, ಸೆಕೆಂಡ್ ಕಲ್ಪನೆ, ಥರ್ಡ್ ಒನ್ ನಲ್ನುಡಿ, ಫೋರ್ತ್ ಒನ್ ಹೂವು. ಸರಿ ಉತ್ತರ ಕಲ್ಪನೆ. 10ನೆಯ ಪ್ರಶ್ನೆ, ಮೊಗ್ಗಿನಲ್ಲಿ ಮಲಗಿದ ಚೆಲುವು ಇದನ್ನು ತೆರೆದಿದೆ. ಫಸ್ಟ್ ಒನ್ ಕಣ್ಣನ್ನು, ಸೆಕೆಂಡ್ ಮನವನ್ನು, ಥರ್ಡ್ ಒನ್ ಹೃದಯವನ್ನು, ಫೋರ್ತ್ ಒನ್ ದಳವನ್ನು. ಸರಿ ಉತ್ತರ ಕಣ್ಣನ್ನು ಎಂಬುದು ಸರಿ ಉತ್ತರ. 11ನೇ ಪ್ರಶ್ನೆ, ಹಸುಳೆ ಕಾಣುವ ಕನಸಿನಂತೆ ನಾವು ರಾಗಿಸುವವು. ಫಸ್ಟ್ ಒನ್ ಹೂವುಗಳು, ಸೆಕೆಂಡ್ ಮೊಗ್ಗುಗಳು, ಥರ್ಡ್ ಒನ್ ದಳಗಳು, ಫೋರ್ತ್ ಒನ್ ಮನಸ್ಸುಗಳು. ಸರಿ ಉತ್ತರ ದಳಗಳು ಎಂಬುದು ಸರಿಯಾದ ಉತ್ತರ. 12ನೇ ಪ್ರಶ್ನೆ, ಹರಿವ ಮನವನ್ನು ಹಿಡಿದು ಒಂದೆಡೆ ನಿಲ್ಲಿಸಿ ತೊಳೆದಿರುವುದು. ಫಸ್ಟ್ ಒನ್ ಹೂವಿದು, ಸೆಕೆಂಡ್ ಹುತಾತ್ಮರ ಮನಸ್ಸು, ಥರ್ಡ್ ಒನ್ ಕುಶಲ ಕಲೆ, ಫೋರ್ತ್ ಒನ್ ನಲ್ನುಡಿ. ಸರಿ ಉತ್ತರ ಹೂವಿದು. ಅದೇ ರೀತಿ 13ನೇ ಪ್ರಶ್ನೆ, ಮಲ್ಲಿಗೆ ಅಚ್ಚರಿಯ ಪರಿಯ ಚೆಲುವು ಬಾಳನ್ನು. ಫಸ್ಟ್ ಒನ್ ಅಂದಗೊಳಿಸುವುದು, ಸೆಕೆಂಡ್ ಒನ್ ಕೆಡಿಸುವುದು, ಥರ್ಡ್ ಒನ್ ಒಡೆಯುವುದು, ಫೋರ್ತ್ ಒನ್ ಹಸನುಗೊಳಿಸುವುದು. ಸರಿ ಉತ್ತರ ಫೋರ್ತ್ ಒನ್ ಮಲ್ಲಿಗೆ ಅಚ್ಚರಿಯ ಪರಿಯ ಚೆಲುವು ಬಾಣಲು ಹಸನುಗೊಳಿಸುವುದು ಎಂಬುದು ನಿಯಮ ಸರಿ ಉತ್ತರ. ಅದೇ ರೀತಿ 14ನೇ ಪ್ರಶ್ನೆ, ನೋಡು ಇದು ಎಲ್ಲರಳಿ ನಗುತ್ತಿದೆ. ಫಸ್ಟ್ ಒನ್ 7 ಸುತ್ತಿನ ಮಲ್ಲಿಗೆ, ಸೆಕೆಂಡ್ ಒನ್ ನಲ್ನುಡಿ, ಥರ್ಡ್ ಒನ್ ಹುತಾತ್ಮರ ಮನಸ್ಸು, ಫೋರ್ತ್ ಒನ್ ಹೂವು. ಸರಿ ಉತ್ತರ ಯಾವ್ದಂದ್ರೆ 7 ಸುತ್ತಿನ ಮಲ್ಲಿಗೆ ನಿಯಮ ಸರಿಯಾದ ಉತ್ತರ. 15ನೇ ಪ್ರಶ್ನೆ, ಸತ್ವಶೀಲನ ಈ ಮೌನವೇ ಅರಳಿ ಬಂದಂತೆ ಮಲ್ಲಿಗೆ ತೋರಿರುವುದು. ಫಸ್ಟ್ ಒನ್ ಭಕ್ತಿ, ಸೆಕೆಂಡ್ ಒನ್ ಶಾಂತಿ, ಥರ್ಡ್ ಒನ್ ಜ್ಞಾನ, ಫೋರ್ತ್ ಒನ್ ಶೀತಲ. ಸರಿಯಾದ ಉತ್ತರ ಜ್ಞಾನ ನಿಯಮ ಸರಿಯಾದ ಉತ್ತರ. 16ನೇ ಪ್ರಶ್ನೆ, ಆಲಿಸುವ ಕೌಶಲ್ಯದಲ್ಲಿ ಬರಬಹುದಾದ ವ್ಯಕ್ತಿನಿಷ್ಠ ದೋಷ. ಫಸ್ಟ್ ಒನ್ ವಿಷಯ ಅಥವಾ ವ್ಯಕ್ತಿಗಳ ಬಗ್ಗೆ ಪೂರ್ವಗ್ರಹ ಹೊಂದಿದ ಕೇಳುವುದು, ಸೆಕೆಂಡ್ ಅತಿ ವೇಗದ ಮಾತುಗಾರಿಕೆ, ಥರ್ಡ್ ಒನ್ ಹಿಂಜರಿಕೆಯ ತೋರುತ್ತಾ ಮಾತನಾಡುವುದು, ಫೋರ್ತ್ ಒನ್ ಬಿಟ್ಟು ಬಿಟ್ಟು ವಿಷಯ ಆಲಿಸುವುದು. ಸರಿ ಉತ್ತರ ವಿಷಯ ಅಥವಾ ವ್ಯಕ್ತಿಗಳ ಬಗ್ಗೆ ಪೂರ್ವಗ್ರಹ ಹೊಂದಿಕೊಳ್ಳುವ ನಿಯಮ ಸರಿಯಾದ ಉತ್ತರ. ಅದೇ ರೀತಿ 17ನೇ ಪ್ರಶ್ನೆ, ಉತ್ತಮ ಮಾತುಗಾರಿಕೆ ಕೌಶಲ್ಯ ಇದಕ್ಕೆ ಪೋಷಕ. ಫಸ್ಟ್ ಒನ್ ವಿಮರ್ಶನಾತ್ಮಕ ವಾಚಕ, ಸೆಕೆಂಡ್ ಒನ್ ಸೂಕ್ಷ್ಮ ವಾಚನ, ಥರ್ಡ್ ಒನ್ ಮೌನ ವಾಚನ, ಫೋರ್ತ್ ಒನ್ ಗಟ್ಟಿ ವಾಚನ. ಸರಿಯಾದ ಉತ್ತರ ಯಾವುದಂದ್ರೆ
ಫಸ್ಟ್ ಒನ್ ವಿಮರ್ಶನಾತ್ಮಕ ವಾಚನ ನಿಯಮ ಸರಿಯಾದ ಉತ್ತರ. 18ನೇ ಪ್ರಶ್ನೆ, ಕೇಳಿ ಬರೆಯುವ ಸಾಮರ್ಥ್ಯವನ್ನು ಬೆಳೆಸುವ ಉತ್ತಮ ಚಟುವಟಿಕೆ. ಫಸ್ಟ್ ಒನ್ ಉಕ್ತ ಲೇಖನ, ಸೆಕೆಂಡ್ ಒನ್ ಪದ್ಯ ಗಾಯನ, ಥರ್ಡ್ ಒನ್ ಗದ್ಯ ವಾಚನ, ಫೋರ್ತ್ ಒನ್ ನಾಟಕಾಭಿನಯ. ಸರಿಯಾದ ಉತ್ತರ ಯಾವುದಂದ್ರೆ ಕೇಳಿ ಬರುವ ಸಾಮರ್ಥ್ಯವನ್ನು ಬೆಳೆಸುವ ಉತ್ತಮ ಚಟುವಟಿಕೆ ಅಂದ್ರೆ ಉಕ್ತ ಲೇಖನ. 19ನೇ ಪ್ರಶ್ನೆ, ಗತಕಾಲದ ವಿಷಯಗಳನ್ನು ಹೇಳುವಾಗ ಈ ಪದ್ಧತಿಯನ್ನು ಹೆಚ್ಚಾಗಿ ಬಳಸಲಾಗುತ್ತದೆ. ಫಸ್ಟ್ ಒನ್ ಪ್ರಶ್ನೆ ಉತ್ತರ ಪದ್ಧತಿ, ಸೆಕೆಂಡ್ ಒನ್ ಉಪನ್ಯಾಸರ ಪದ್ಧತಿ, ಥರ್ಡ್ ಒನ್ ನಾಟಕಾಭಿನಯದ ಪದ್ಧತಿ, ಫೋರ್ತ್ ಒನ್ ಕಂದನ ಪದ್ಧತಿ. ಸರಿ ಉತ್ತರ ಕಂದನ ಪದ್ಧತಿ ನಿಯಮ ಸರಿ ಉತ್ತರ. 20ನೇ ಪ್ರಶ್ನೆ, ಉದಾಹರಣೆಗಳ ಮೂಲಕ ಸೂತ್ರದ ಕಡೆಗೆ ಸಾಗುವ ವ್ಯಾಕರಣದ ಬೋಧನಾ ಪದ್ಧತಿ ಇದು. ಫಸ್ಟ್ ಒನ್ ನಿಗಮನ, ಸೆಕೆಂಡ್ ಒನ್ ಆಗಮನ, ಥರ್ಡ್ ಒನ್ ಪ್ರಶ್ನೋತ್ತರ, ಫೋರ್ತ್ ಒನ್ ಉಪನ್ಯಾಸ. ಸರಿಯಾದ ಉತ್ತರ ಅನುಗಮ ನಿಯಮ ಸರಿಯಾದ ಉತ್ತರ. 21ನೇ ಪ್ರಶ್ನೆ, ಪಾಠ ಯೋಜನೆಯಿಂದ ಶಿಕ್ಷಕರಿಗಾಗುವ ಅನುಕೂಲವಿದು. ಫಸ್ಟ್ ಬೋಧನೆಯಲ್ಲಿ ಗೊಂದಲ ಮೂಡಿಸುತ್ತದೆ, ಸೆಕೆಂಡ್ ಬೋಧನೆಯಲ್ಲಿ ಆತ್ಮವಿಶ್ವಾಸ ಮೂಡಿಸುತ್ತದೆ, ಥರ್ಡ್ ಒನ್ ಬೋಧನೆಯಲ್ಲಿ ನಿರಾಸೆ ಮೂಡಿಸುತ್ತದೆ, ಫೋರ್ತ್ ಒನ್ ಮಕ್ಕಳಿಗೆ ಕಲಿಕಾ ಪ್ರಗತಿಯ ಮಾಡುತ್ತದೆ. ಸರಿ ಉತ್ತರ ಯಾವುದಾರ ಸೆಕೆಂಡ್ ಒನ್ ಬೋಧನೆಯಲ್ಲಿ ಆತ್ಮವಿಶ್ವಾಸವನ್ನು ಮೂಡಿಸುತ್ತದೆ. ನೆಕ್ಸ್ಟ್ ಒಂದು ಪ್ರಶ್ನೆ ರೀ 22ನೇ ಪ್ರಶ್ನೆ ನೋಡ್ರಿ. 22ನೇ ಪ್ರಶ್ನೆ ಒಳಗೆ ಏನು ನೀಡಿದ್ದಾರೆ ಅಂದ್ರೆ, ಭಾಷಾ ಪ್ರಯೋಜನಾಲಯದಿಂದ ವಿದ್ಯಾರ್ಥಿಯು ಈ ಪ್ರಯೋಜನ ಪಡೆಯುವನು. ಫಸ್ಟ್ ಒನ್ ತನ್ನಲ್ಲಿರುವ ಭಾಷಾ ಕಲಿಕಾ ತೊಂದರೆ ನಿವಾರಿಸಿಕೊಳ್ಳಲು ಪ್ರಯತ್ನಿಸುವವನು, ಸೆಕೆಂಡ್ ಒನ್ ವಿದ್ಯಾರ್ಥಿಯೊಬ್ಬನೇ ಸದಾ ಕಲಿಯುವನು, ಥರ್ಡ್ ಒನ್ ಶಿಕ್ಷಕರ ಅವಶ್ಯಕತೆ ಇರದೆ ಕಲಿಯುವನು, ಫೋರ್ತ್ ಒನ್ ವಿದ್ಯಾರ್ಥಿಯು ಚಟುವಟಿಕೆ ಮಾಡದೆ ಕಲಿಯುವನು. ಸರಿ ಉತ್ತರ ಅದರ ತನ್ನಲ್ಲಿರುವ ಭಾಷೆ ಕಲಿಕಾ ತೊಂದರೆ ನಿವಾರಿಸಿಕೊಳ್ಳಲು ಪ್ರಯತ್ನಿಸುತ್ತಿರುವನು ಎಂಬುದನ್ನು ಕಲಿಕಾರ್ಥಿ ತಿಳಿಸಿಕೊಳ್ಳುವನು. ಅದೇ ರೀತಿ 23ನೇ ಪ್ರಶ್ನೆ, ಕ್ರಿಯಾ ಸಂಶೋಧನೆಯ ಮೊದಲನೇ ಹಂತ ಇದು. ಫಸ್ಟ್ ಒನ್ ಉದ್ದೇಶಗಳ ನಿರೂಪಣೆ, ಸೆಕೆಂಡ್ ಒನ್ ಕ್ರಿಯಾ ಆಧಾರ ಕಲ್ಪನೆಯ ರಚನೆ, ಥರ್ಡ್ ಒನ್ ಸಮಸ್ಯೆಯ ಕ್ಷೇತ್ರವನ್ನು ಗುರುತಿಸುವುದು, ಫೋರ್ತ್ ಒನ್ ಸಮಸ್ಯೆಯ ಸಂಭವನೀಯ ಕಾರ್ಯಗಳ ವಿಶ್ಲೇಷಣೆ. ಸರಿ ಉತ್ತರ ಯಾವುದಂದ್ರೆ ಸಮಸ್ಯೆಯ ಕ್ಷೇತ್ರವನ್ನು ಗುರುತಿಸುವುದೆಂಬುದು ಸರಿ ಉತ್ತರ. ಕ್ರಿಯಾ ಸಂಶೋಧನೆಯ ಮೊದಲ ಹಂತ ಯಾವುದು ಕೇಳಿದರೆ ಸಮಸ್ಯೆಯ ಕ್ಷೇತ್ರವನ್ನು ಗುರುತಿಸುವುದೆಂಬುದು ಸರಿ ಉತ್ತರ. ತದನಂತರ ಯಾವ ಪ್ರಶ್ನೆ 24ನೇ ಪ್ರಶ್ನೆ, ಕೈಬರದಲ್ಲಿ ಕಂಡುಬರುವ ದೋಷ. ಫಸ್ಟ್ ಒನ್ ಸಂಭಾಷಣೆಯ ದೋಷ, ಸೆಕೆಂಡ್ ಒನ್ ಉಚ್ಚಾರದ ದೋಷ, ಥರ್ಡ್ ಒನ್ ಕಾಗುಣಿಕ ದೋಷ, ಫೋರ್ತ್ ಒನ್ ಉಂಗುವಿಕೆ. ಸರಿ ಉತ್ತರ ಕಾಗುಣಿಕ ದೋಷ ನಿಯಮ ಸರಿ ಉತ್ತರ. ಅದೇ ರೀತಿ 25ನೇ ಪ್ರಶ್ನೆ, ಪಠ್ಯಪುಸ್ತಕದ ರಚನಾ ತತ್ವ ಇದು. ಫಸ್ಟ್ ಒನ್ ಶಿಶು ಕೇಂದ್ರಿತ, ಸೆಕೆಂಡ್ ಒನ್ ಶಿಕ್ಷಕ ಕೇಂದ್ರಿತ, ಥರ್ಡ್ ಒನ್ ಪೋಷಕ ಕೇಂದ್ರಿತ, ಫೋರ್ತ್ ಒನ್ ಸಂಸ್ಥೆಯ ಕೇಂದ್ರಿತ. 25ನೇ ಪ್ರಶ್ನೆ, ಪಠ್ಯಪುಸ್ತಕದ ರಚನಾ ತತ್ವ ಇದು. ಪಠ್ಯಪುಸ್ತಕ ಯಾವ ಕೇಂದ್ರಿತ ಬರ್ತದ, ಶಿಶು ಕೇಂದ್ರಿತ ನಿಯಮ ಬರ್ತದ ಎಂಬುದನ್ನು ಸರಿ ಉತ್ತರ ಆಗಿದೆ. ತದನಂತರ 26ನೇ ಪ್ರಶ್ನೆ, ನಿತ್ಯ ನಪುಂಸಕ ಲಿಂಗಕ್ಕೆ ಉದಾಹರಣೆ ಇದು. ಫಸ್ಟ್ ಒನ್ ಕಲ್ಲು, ಸೆಕೆಂಡ್ ಒನ್ ದಂಡು, ಥರ್ಡ್ ಒನ್ ನದಿ, ಫೋರ್ತ್ ಒನ್ ರಾಮ. ಸರಿ ಉತ್ತರ ದಂಡು. 27ನೇ ಪ್ರಶ್ನೆ, ವಿಶೇಷಣ ವಿಶೇಷ ಸಂಬಂಧಿಸಿದ ಕೂಡಿಯಾದ ಸಮಾಸ ಯಾವುದಂದ್ರೆ ಫಸ್ಟ್ ಒನ್ ಕ್ರಿಯಾ, ಸೆಕೆಂಡ್ ಒನ್ ತತ್ಪುರುಷ, ಥರ್ಡ್ ಒನ್ ದ್ವಂದ್ವ, ಫೋರ್ತ್ ಒನ್ ಕರ್ಮಧಾರ ನಿಯಮ ಸರಿಯಾದ ಉತ್ತರ. ಕರ್ಮಧಾರ ನಿಯಮ ಸರಿಯಾದ ಉತ್ತರ. 28ನೇ ಪ್ರಶ್ನೆ, ಸಪ್ತದಾನ ಕಾರಕಾಂತದಲ್ಲಿ ಬಳಕೆಯಾಗುವ ವಿಭಕ್ತಿ ಪ್ರತ್ಯಯ ಯಾವುದು ಕೇಳಿದರೆ ಫಸ್ಟ್ ಒನ್ ಪ್ರಥಮ, ಸೆಕೆಂಡ್ ಒನ್ ತೃತೀಯ, ಥರ್ಡ್ ಒನ್ ಚತುರ್ಥಿ, ಫೋರ್ತ್ ಒನ್ ಸಪ್ತಮಿ. ಸರಿಯಾದ ಉತ್ತರ ಚತುರ್ಥಿ ನಿಯಮ ಸರಿಯಾದ ಉತ್ತರ. 29ನೇ ಪ್ರಶ್ನೆ, ಅಕರ್ಮಕ ಧಾತುವಿಗೆ ಉದಾಹರಣೆ ಇದು. ಫಸ್ಟ್ ಒನ್ ಓಡು, ಸೆಕೆಂಡ್ ಒನ್ ತಿನ್ನು, ಬರೆ ಅದರಿಂದ ಓದು. ಸರಿ ಉತ್ತರ ಯಾವುದಂದ್ರೆ ಓಡು ಅಕರ್ಮಕ ಧಾತುವಿನ ಉದಾಹರಣೆ ಇದು ಯಾವುದಂದ್ರೆ ಓಡು. 30ನೇ ಪ್ರಶ್ನೆ, ಚೆನ್ನಾಗಿ ಎಂಬ ಪದವು ಅವ್ಯಯದ ಈ ವಿಧ. ಫಸ್ಟ್ ಒನ್ ಭಾವನೆ ಸೂಚಕ, ಸೆಕೆಂಡ್ ಒನ್ ಅನುಕರಣ, ಥರ್ಡ್ ಒನ್ ಕ್ರಿಯಾತ್ಮಕ, ಫೋರ್ತ್ ಒನ್ ಸಾಮಾನ್ಯ. ಸರಿ ಉತ್ತರ ಯಾವುದಂದ್ರೆ ಸಾಮಾನ್ಯ. ಅದೇ ರೀತಿ ನೆಕ್ಸ್ಟ್ ಪ್ರಶ್ನೆ, ಪಾರ್ಟ್ಸಿಕಲ್ ಲ್ಯಾಂಗ್ವೇಜ್ ಇಂಗ್ಲೀಷ್ ರೀ
ಅಂದರೆ ಇಂಗ್ಲೀಷ್ನಾಗ ವರ್ಷನ್ ಕೋಡ್ ಇರ್ತೈತೆ, ನೀವು ಓದ್ಕೋಬೋದು. 31ರಿಂದ 38 ತನಕ ಇರ್ತದೆ, ಓದ್ಕೋಬೋದು. ಸರಿ ಉತ್ತರ ಇಲ್ಲಿ ಹೈಲೈಟ್ ಮಾಡಿದ್ದು ನೀವು ನೋಡ್ಕೋದ್ರಿ. ಮೂವತ್ತೇಳನೇ ಪ್ರಶ್ನೆ ಇಂಗ್ಲೀಷ್ ಐತ್ರಿ, ನೀವು ಇಂಗ್ಲೀಷ್ನ ನೋಡ್ಕೋಬೋದು. ಚಾಯ್ಸ್ ದ ವರ್ಲ್ಡ್ ವಿಚ್ ಮ್ಯಾನ್ಸ್ ಪ್ಯಾರಲ್ ಐತಿ, ಇದು ಸರಿಯಾದ ಡಿಸ್ಪಾರ್ಟ್. ಇಲ್ಲಿ ನಿಯಮಗಳವ ನೋಡ್ಕೊರಿ. ಇದು ಪ್ಯಾಸೇಜ್ ಐತಿ, ಆ ಪ್ಯಾಸೇಜ್ ನೋಡ್ಕೊಂಡು ನಿಮ್ಮ ಆನ್ಸರ್ಗಳನ್ನು ಇಲ್ಲಿ ಹಾಕ್ಬೋದ್ರಿ. ಅದೇ ಚೆಕ್ ಮಾಡ್ಕೋಬೋದು. ನೀವೆಲ್ಲ ಸರಿಯಾದ ಉತ್ತರಗಳನ್ನು ನೀಡಲಾಗಿದೆ, ಅವುಗಳನ್ನು ನೀವು ಸರಿಯಾಗಿ ನೋಡ್ಕೊರಿ ಅಥವಾ ನೋಟ್ಸ್ ಮಾಡ್ರಿ. 61ನೇ ಪ್ರಶ್ನೆ ನೋಡ್ರಿ. ಮಗುವು ನಿಲ್ಲುವ ಸಾಮರ್ಥ್ಯವನ್ನು ಹೊಂದುವ ಮೊದಲು ನಡೆಯುವ ಸಾಧ್ಯವಾಗುವುದಿಲ್ಲ, ಹಾಗಾಗಿಯೇ ಮಗು ಓಡಲು ಪ್ರಾರಂಭಿಸುವ ಮೊದಲ ನಡಿಗೆ ಕಲಿಯಬೇಕು. ಈ ಸಂಗತಿಯನ್ನು ಹೊಂದಿರುವ ಅಂಶ ಯಾವುದು ಅಂತ ಕೇಳ. ಫಸ್ಟ್ ಒನ್ ನಿರಂತರತೆಯ ನಿಯಮ, ಸೆಕೆಂಡ್ ಒನ್ ವಿನ್ಯಾಸ ಏಕರೂಪತಾ ನಿಯಮ, ಥರ್ಡ್ ಒನ್ ಬೆಳವಣಿಗೆಯ ನಿಯಮ, ಫೋರ್ತ್ ಒನ್ ನಿರ್ದೇಶಿತ ವಿಕಸನ ತತ್ವ. ಸರಿಯಾದ ಉತ್ತರ ಸೆಕೆಂಡ್ ಒನ್ ಆಗ್ತದ, ವಿನ್ಯಾಸ ಏಕರೂಪದ ನಿಯಮ ಆಗ್ತದ. 62ನೇ ಪ್ರಶ್ನೆ ಅಣುವಂಶ ನಿರ್ಧರಿಸುವ ಮಾನವ ಗುಣ. ಫಸ್ಟ್ ಒನ್ ಅಂತ ಪ್ರಜ್ಞೆ, ಸೆಕೆಂಡ್ ಬುದ್ಧಿಶಕ್ತಿ, ಥರ್ಡ್ ಒನ್ ಒಳನೋಟ, ಫೋರ್ತ್ ಒನ್ ಅಂತ ಪ್ರೇರಣೆ. ಸರಿ ಉತ್ತರ ಸೆಕೆಂಡ್ ಒನ್ ಬುದ್ಧಿಶಕ್ತಿ. 63ನೇ ಪ್ರಶ್ನೆ ಮಕ್ಕಳಲ್ಲಿ ಸಾಮಾನ್ಯ ಆಸಕ್ತಿ ಮತ್ತು ಗುಣಗಳ ಭದ್ರವಾದ ಮತ್ತು ನಿಕಟ ಸ್ನೇಹವನ್ನು ಉಂಟು ಮಾಡುವ ಅಂಶ ಯಾವುದು ಅಂತ, ಅವಧಿ ಯಾವುದು ಅಂತ ಕೇಳಿದ್ರೆ ಫಸ್ಟ್ ಒನ್ ಪೂರ್ವ ಬಾಲ್ಯಾವಧಿ, ಸೆಕೆಂಡ್ ಮಧ್ಯ ಬಾಲ್ಯಾವಧಿ, ಥರ್ಡ್ ಒನ್ ಉತ್ತರ ಬಾಲ್ಯಾವಧಿ ಮತ್ತು ಫೋರ್ತ್ ಒನ್ ತಾರುಣ್ಯಾವಧಿ. ಸರಿಯಾದ ಉತ್ತರ ಯಾವುದಂದ್ರೆ ಉತ್ತರ ಬಾಲ್ಯಾವಧಿ ನಿಯಮ ಸರಿಯಾದ ಉತ್ತರ. 64ನೇ ಪ್ರಶ್ನೆ ಪರಸ್ಪರಾನುಕ್ರಿಯೆಯಿಂದ ಮೂಲತಃ ಸ್ವಕೇಂದ್ರಿತದಿಂದ ಇತರ ಕೇಂದ್ರಿತದೆಡೆಗೆ ಬದಲಾವಣೆ ಉಂಟಾಗುವ ಅವಧಿ. ಫಸ್ಟ್ ಒನ್ ಶೈಶವಾವಧಿ, ಸೆಕೆಂಡ್ ಒನ್ ಶಾಲಾ ಪೂರ್ವಾವಧಿ, ಥರ್ಡ್ ಒನ್ ಶಾಲಾವಧಿ, ಫೋರ್ತ್ ಒನ್ ತಾರುಣ್ಯಾವಧಿ. ಸರಿಯ ಉತ್ತರ ತಾರುಣ್ಯ ಅವಧಿ ಸರಿ ಉತ್ತರ ಆಗಿದೆ. ಅದೇ ರೀತಿ ವೈಗೋಟ್ಸ್ಕಿಯವರ ಪ್ರಕಾರ ಮಕ್ಕಳು ಕಲಿಕೆಯ ಮೇಲೆ ಬಲವಾಗಿ ಪ್ರಭಾವ ಬೀರುವುದು ಫಸ್ಟ್ ಒನ್ ಸಾಮಾಜಿಕ ಅಂಶ, ಸೆಕೆಂಡ್ ಒನ್ ನೈತಿಕ ಅಂಶ, ಥರ್ಡ್ ಒನ್ ಶಾರೀರಿಕ ಅಂಶ, ಫೋರ್ತ್ ಒನ್ ಸಂವೇಗಾತ್ಮಕ ಅಂಶ. ಸರಿ ಉತ್ತರ ಫಸ್ಟ್ ಒನ್ ಸಾಮಾಜಿಕ ಅಂಶ. 66ನೇ ಪ್ರಶ್ನೆ ಥರ್ಸ್ಟನ್ ರವರ ವಿಭೇದೀಕರಣ ಸಮೂಹ ಕಾರಕಾಂಶಗಳ ಸಂಖ್ಯೆ. ಫಸ್ಟ್ ಒನ್ 7, ಸೆಕೆಂಡ್ ಒನ್ 8, ಥರ್ಡ್ ಒನ್ 9, ಫೋರ್ತ್ ಒನ್ 10. ಸರಿಯಾದ ಉತ್ತರ ಯಾವುದಂದ್ರೆ 7. ಥರ್ಸ್ಟನ್ ಅವರ ವಿಭೇದೀಕರಣ ಸಮೂಹ ಕಾರಕಾಂಶ ಯಾವುದ ಸಂಖ್ಯೆ ಅಂದ್ರೆ 7 ಸರಿಯಾದ ಉತ್ತರ. ಅದೇ ರೀತಿ ಬುದ್ಧಿಶಕ್ತಿಯ 67ನೇ ಪ್ರಶ್ನೆ ಬುದ್ಧಿಶಕ್ತಿಯ ಬಹುಕಾರಕ ಸಿದ್ಧಾಂತವನ್ನು ಪ್ರತಿಪಾದಿಸಿದವರು ಯಾರು ಅಂತ ಕೇಳಿದ್ರೆ ಫಸ್ಟ್ ಒನ್ ಹೋಮೋರ್ಡ್ ಗಾರ್ಡನ್, ಸೆಕೆಂಡ್ ಒನ್ ಎಡ್ವರ್ಡ್ ಸ್ಪಿಯರ್ಮನ್, ಅದೇ ರೀತಿ ಬರ್ನಾರ್ಡ್ ಕೆಟಲ್, ಅದೇ ರೀತಿ ಫೋರ್ತ್ ಒನ್ ಎಲ್ ಥರ್ಸನ್ ಅವರ. ಸರಿಯಾದ ಉತ್ತರ ಯಾವುದಕ್ಕಂತ ಅಂದರೆ ಬಹು ಬುದ್ಧಿಶಕ್ತಿಯ ಸಿದ್ಧಾಂತವನ್ನು ಯಾರು ನೀಡಿದಾರ ಹೋಮೋವರ್ಡ್ ಗಾರ್ಡನ್. ಉದಾಹರಣೆ ನೋಡು ಎಂಬ ನಿಯಮ. ಸರಿಯಾದ ಉತ್ತರ. 68ನೇ ಪ್ರಶ್ನೆ ಹೇಳಿಕೆಗಳು ನಡೆದಾರ. ಹೇಳಿಕೆ ಎ ಸ್ತ್ರೀಯರ ಮೆದುಳು ಪುರುಷರ ಮೆದುಳಿಗಿಂತ ಚಿಕ್ಕದಾಗಿರುತ್ತದೆ. ಹೇಳಿಕೆ ಬಿ ಸ್ತ್ರೀಯರ ಮೆದುಳು ಹೆಚ್ಚು ತಿರುವುಗಳನ್ನು ಹೊಂದಿದ್ದು ಮೆದುಳಿನ ಮೇಲ್ಮೈ ಹೆಚ್ಚು ಅಂಗಾಂಶಗಳನ್ನು ಹೊಂದಿದೆ. ಫಸ್ಟ್ ಒನ್ ಎ ಹೇಳಿಕೆ ಎ ಸರಿ, ಹೇಳಿಕೆ ಬಿ ತಪ್ಪು. ಸರಿಯಾದ ಉತ್ತರ ಫಸ್ಟ್ ಒನ್ ಹೇಳಿಕೆ ಎ ಮತ್ತು ಹೇಳಿಕೆ ಬಿ ತಪ್ಪು ಎಂಬುದನ್ನು ಸರಿ ಉತ್ತರ ಆಗಿದೆ. ಆ ನಿಯಮ ತಕ್ಕಂತೆ 69ನೇ ಪ್ರಶ್ನೆ ಅನೌಪಚಾರಿಕ ಮತ್ತು ಔಪಚಾರಿಕ ಶಿಕ್ಷಣಕ್ಕೆ ಸಂಬಂಧಿಸಿದ ಹೊಂದಿಸಿ ಬರೆಯಿರಿ ಅಂತ ಹೇಳಿದ್ದಾರೆ. ಆಂತರಿಕ ಶಕ್ತಿ ಸಬಲೀಕರಣ, ಅಧಿಕಾರ ಪುನಃ ವಿತರಣೆ, ಫೋರ್ತ್ ಒನ್ ಸಮತೋಲನ ಶಕ್ತಿ.
ಸರಿಯಾದ ಉತ್ತರ ಆನ್ಸರ್ ಸರಿಯಾದ ಉತ್ತರ ಥರ್ಡ್ ಒನ್ ನಿಯಮ ಸರಿಯಾದ. ಫಸ್ಟ್ ಒನ್ ಸಿ ಆಗ್ತದೆ. ಸ್ವಯಂ ಆತ್ಮವಿಶ್ವಾಸ ಅಂದರೆ ಆಂತರಿಕ ಶಕ್ತಿ ಏನಾಗಿರ್ತಾರೆ ಸ್ವಯಂ ಆತ್ಮವಿಶ್ವಾಸ ಆಗಿರ್ತದೆ. ಸೆಕೆಂಡ್ ಒನ್ ಸಬಲೀಕರಣ ನಿಯಮ ಯಾವುದಕ್ಕಂದ್ರೆ ಆಯ್ಕೆಯ ಸ್ವಾತಂತ್ರ್ಯವನ್ನು ನೀಡುತ್ತದೆ. ಅದೇ ರೀತಿ ಅಧಿಕಾರ ಪುನಃ ವಿವರಣೆ ಅಂದರೆ ಈ ನಿಯಮ ಸಮಾನತೆಗೆ ಕಾರಣವಾಗ್ತದೆ. ಸಮತೋಲನ ಶಕ್ತಿ ಇದಕ್ಕೆ ಯಾವುದಾದ್ರೆ ಮಹಿಳೆಯರ ಕಡಿಮೆ ಸ್ಥಾನಮಾನ ಎಂಬುದನ್ನು ಸರಿ ಉತ್ತರ ಇರುತ್ತದೆ. 70ನೇ ಪ್ರಶ್ನೆ, ಎ ವ್ಯಕ್ತಿಯ ಕೈ ಬರಹವು ಬಿ ವ್ಯಕ್ತಿಯ ಕೈ ಬರಹಕ್ಕಿಂತ ಉತ್ತಮವಾಗಿ ಈ ಬರವಣಿಗೆಯಲ್ಲಿ ಭಿನ್ನತೆಯನ್ನು ಕಾರಣ. ಫಸ್ಟ್ ಒನ್ ಅಧ್ಯಯನ ಅಭ್ಯಾಸ, ಸೆಕೆಂಡ್ ಒನ್ ಮನೋಚಲನಾತ್ಮಕ ಕೌಶಲ್ಯ, ಥರ್ಡ್ ಒನ್ ಅಭಿಕ್ಷಮತೆ, ಫೋರ್ತ್ ಒನ್ ಆಸಕ್ತಿ. ಸರಿ ಉತ್ತರ ಯಾವ್ದಾರ ಮನೋಚಲನಾತ್ಮಕ ಕೌಶಲ್ಯ ಎಂಬುದು ಸರಿ ಉತ್ತರ ಆಗಿರ್ತದೆ. 71ನೇ ಪ್ರಶ್ನೆ, ಶಾಲಾ ಶಿಕ್ಷಣದಲ್ಲಿ ವ್ಯಕ್ತಿಯ ಅಧ್ಯಯನವನ್ನು ಬಳಸುವುದರ ಕಾರಣ. ಫಸ್ಟ್ ಒನ್ ಇದು ಪ್ರಾಯೋಗಿಕ ಅಂಶಗಳ ಮೇಲೆ ಹೆಚ್ಚಿನ ಸೈದ್ಧಾಂತಿಕ ಮಾಹಿತಿಯನ್ನು ಒದಗಿಸುತ್ತದೆ. ಸೆಕೆಂಡ್ ಒನ್ ಇದು ಸಮಸ್ಯೆಯನ್ನು ಪ್ರತಿಬಿಂಬಿಸುವ ಹೇಳಿಕೆ ಒದಗಿಸುತ್ತದೆ. ಅದೇ ರೀತಿ ಥರ್ಡ್ ಒನ್ ಇದು ಅಭ್ಯಾಸ ಮಾಡಲು ತುಂಬ ಸರಳವಾಗಿ ಕಡಿಮೆ ಕಾಲಾವಧಿಯನ್ನು ತೆಗೆದುಕೊಳ್ಳುತ್ತದೆ. ಫೋರ್ತ್ ಒನ್ ಇದು ವಿದ್ಯಾರ್ಥಿಗಳನ್ನು ಸಂಶೋಧನೆ ಮತ್ತು ಪ್ರತಿಕ್ರಿಯಾ ಚರ್ಚೆಯಲ್ಲಿ ಭಾಗವಹಿಸುವಂತೆ ಮಾಡುತ್ತದೆ. ಸರಿ ಉತ್ತರ ಯಾವಂದ್ರೆ ಸೆಕೆಂಡ್ ಸರಿಯಾದ ಉತ್ತರ ಆಗ್ತದೆ. ಇದು ಸಮಸ್ಯೆಯನ್ನು ಪ್ರತಿಬಿಂಬಿಸುವ ಹೇಳಿಕೆಯನ್ನು ಒದಗಿಸುತ್ತದೆ. 72ನೇ ಪ್ರಶ್ನೆ, ವಿದ್ಯಾರ್ಥಿಗಳಲ್ಲಿ ತೀರ್ಮಾನಿಸುವ ಮತ್ತು ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಸಾಮರ್ಥ್ಯ ಅಂತ ಪ್ರಜ್ಞೆ. ಸೆಕೆಂಡ್ ಒನ್ ತಾರ್ಕಿಕತೆ, ಥರ್ಡ್ ಒನ್ ವೀಕ್ಷಣೆ, ಫೋರ್ತ್ ಒನ್ ವಿಶ್ಲೇಷಣೆ. ಸರಿ ಉತ್ತರ ಯಾವುದಕ್ಕೆ ತಾರ್ಕಿಕತೆ ನಿಯಮ ಸರಿಯಾದ ಉತ್ತರ. 73ನೇ ಪ್ರಶ್ನೆ, ಕಲಿಕೆಗೆ ಸಂಬಂಧಿಸಿದಂತೆ ಮಾಪನಕ್ಕೆ ಸಂಬಂಧಿಸಿದ ಸಾಧನ. ಫಸ್ಟ್ ಒನ್ ರೋಬಿಕ್ಸ್ ಮೂಲಕ ಮಾಪಿಸುವುದು, ಸೆಕೆಂಡ್ ಒನ್ ಪ್ರತಿಕ್ರಿಯೆ ಹಾಳೆ, ಥರ್ಡ್ ಒನ್ ತಾಳ್ಮೆ ಮತ್ತು ಅದರ ಪಟ್ಟಿ, ಫೋರ್ತ್ ಒನ್ ತರಗತಿಯ ಪರೀಕ್ಷೆ. ಸರಿಯಾದ ಉತ್ತರ ಯಾವುದಂದ್ರೆ ಕಲಿಕೆಗೆ ಸಂಬಂಧಿಸಿದಂತೆ ಮಾಪನಕ್ಕೆ ಸಂಬಂಧಿಸುವ ಸಾಧನ ಯಾವುದಂದ್ರೆ ತರಗತಿಯ ಪರೀಕ್ಷೆ ಎಂಬುದನ್ನು ಸರಿ ಉತ್ತರ ಆಗ್ತದೆ. 74ನೇ ಪ್ರಶ್ನೆ, ವಿದ್ಯಾರ್ಥಿಗಳಲ್ಲಿ ಉನ್ನತ ಮಟ್ಟದ ಯೋಜನಾ ಕೌಶಲ್ಯವನ್ನು ಪರೀಕ್ಷಿಸುವಲ್ಲಿ ಬೆಂಬಲಿಸದ ಕಾರ್ಯಕ್ಷಮತೆಯ ಆಧಾರಿತ ಮಾಪನ ಸಂಗತಿಗಳು. ಫಸ್ಟ್ ಒನ್ ಅನುಗಮನಾತ್ಮಕ ಮತ್ತು ನಿರ್ಗಮನಾತ್ಮಕ ವಿವೇಚನೆಯ ಬಳಸುವುದು, ಸೆಕೆಂಡ್ ಒನ್ ಜ್ಞಾನಾಧಾರಿತ ಮಾಹಿತಿಯನ್ನು ಪುನರ್ ಉತ್ಪಾದಿಸುವುದು, ಥರ್ಡ್ ಒನ್ ತೀರ್ಮಾನವನ್ನು ತೆಗೆದುಕೊಳ್ಳಲು ಮತ್ತು ಅಗತ್ಯವಾದ ಮಾಹಿತಿಗಳ ವಿಶ್ಲೇಷಣೆ, ಫೋರ್ತ್ ಒನ್ ಮಾಹಿತಿಯ ಮೂಲಕ ವಿಶ್ವಾಸಾರ್ಹತೆಯನ್ನು ಮೌಲ್ಯೀಕರಿಸುವುದು. ಸರಿ ಉತ್ತರ ಯಾವುದಂದ್ರೆ ಸೆಕೆಂಡ್ ಒನ್ ಸರಿಯಾದ ಉತ್ತರ ಆಗ್ತದೆ. ಜ್ಞಾನಾಧಾರಿತ ಮಾಹಿತಿಯನ್ನು ಪುನರ್ ಉತ್ಪಾದಿಸುವುದು. ಅದೇ ರೀತಿ 75ನೇ ಪ್ರಶ್ನೆ, ವಿದ್ಯಾರ್ಥಿಯು ಪದವನ್ನು ಉಚ್ಚರಿಸುವಾಗ ಆ ಕ್ಷಣದಲ್ಲಿ ಪದವನ್ನು ನೆನಪಿಸಿಕೊಳ್ಳಲಾಗದ ಉಚ್ಚಾರಣೆಯಲ್ಲಿ ಅಡಚಣೆ ಉಂಟಾಗುತ್ತದೆ ಮತ್ತು ಈ ಸನ್ನಿವೇಶದಲ್ಲಿ ಗಮನಹರಿಸಬಹುದಾದ ಕಲಿಕಾ ನ್ಯೂನತೆಯನ್ನು ವಿಧ. ಫಸ್ಟ್ ಒನ್ ಡಿಸ್ಫ್ರೆಕ್ಷಾ, ಸೆಕೆಂಡ್ ಒನ್ ಡಿಸ್ಟೋಪಿಯಾ, ಥರ್ಡ್ ಒನ್ ಡಿಸ್ನೋವಿಯಾ, ಫೋರ್ತ್ ಒನ್ ಡಿಸ್ಪೇಸಿಯಾ. ಸರಿಯಾದ ಉತ್ತರ ಲಾಸ್ಟ್ ಒನ್ ಡಿಸ್ಪೇಸಿಯಾ ನಿಯಮ ಸರಿಯಾದ ಉತ್ತರ. ಅದೇ ರೀತಿ 76ನೇ ಪ್ರಶ್ನೆ, ADHDಯ ವಿಸ್ತರಿಸಿ ರೂಪ. ಫಸ್ಟ್ ಒನ್ ಅಟೆನ್ಷನ್ ಡೆಫಿಸಿಟ್ ಹೈಪರ್ ಆಕ್ಟಿವಿಟಿ ಮತ್ತು ಡಿಸ್ಆರ್ಡರ್. ಸರಿಯಾದ ಉತ್ತರ ಯಾವುದನ್ನ ಫಸ್ಟ್ ಒನ್ ಈ ನಿಯಮ ಸರಿಯಾದ ಉತ್ತರ ಆಗ್ತದೆ. 77ನೇ ಪ್ರಶ್ನೆ, ವಿಶ್ವ ಆರೋಗ್ಯ ಸಂಸ್ಥೆಯ ಪ್ರಕಾರ 35 ಮತ್ತು 49ರವರೆಗಿನ ಬುದ್ಧಿಶಕ್ತಿಯ ಸೂಚ್ಯಂಕ ಹೊಂದಿರುವ ವ್ಯಕ್ತಿಯ ಬೌದ್ಧಿಕ ದುರ್ಬಲತೆಯನ್ನು ವಿಂಗಡಿಸಿರುವ ರೀತಿ ಯಾವುದು. ಫಸ್ಟ್ ಕಡಿಮೆ, ಸೆಕೆಂಡ್ ತೀವ್ರತೆ, ಥರ್ಡ್ ಒನ್ ಮಧ್ಯಮ, ಫೋರ್ತ್ ಒನ್ ಹೆಚ್ಚು. ಸರಿಯಾದ ಉತ್ತರ ಮಧ್ಯಮ ಎಂಬುದನ್ನು ಸರಿಯಾದ ಉತ್ತರ. ಅದೇ ರೀತಿ 78ನೇ ಪ್ರಶ್ನೆ, ಶಾಲಾ ಆಡಳಿತಕ್ಕೆ ಸಂಬಂಧಿಸಿದಂತೆ ವೇಗೋತ್ಕರ್ಷಕ್ಕೆ ಸರಿಯಲ್ಲದ ಹೇಳಿಕೆ. ಫಸ್ಟ್ ಒನ್ ಮಾನಸಿಕ ವಯಸ್ಸಿನ ಪೂರಕವಾಗಿ ಶಾಲೆಯ ಶೀಘ್ರ ದಾಖಲಾತಿಯನ್ನು ನೀಡುವುದು, ಸೆಕೆಂಡ್ ಒನ್ ಶ್ರೇಣಿ ಅಥವಾ ತರಗತಿಯನ್ನು ತಪ್ಪಿಸಿ ತೇರ್ಗಡಿಸುವುದು, ಥರ್ಡ್ ಒನ್ ಕಾರ್ಯಯೋಜನೆ ಸ್ವತಂತ್ರವಾಗಿ ರೂಪಿಸುವುದು, ಫೋರ್ತ್ ಒನ್ ಪೂರ್ವಭಾವಿ ಕಾರ್ಯ ನಿಯೋಜನೆ. ಸರಿಯಾದ ಉತ್ತರ ಪೂರ್ವಭಾವಿ ಕಾರ್ಯ ನಿಯೋಜನೆ.
ಅದೇ ರೀತಿ 79ನೇ ಪ್ರಶ್ನೆ, ತರಗತಿಯ ಸನ್ನಿವೇಶದಲ್ಲಿ ಬೋಧನೆಯ ಬಗ್ಗೆ ಸರಿಯಲ್ಲದ ಹೇಳಿಕೆ. ಫಸ್ಟ್ ಒನ್, ಬೋಧನೆ ಮಾರ್ಪಡಿಸಬಹುದು. ಸೆಕೆಂಡ್, ಬೋಧನೆಯ ಔಪಚಾರಿಕ ಮತ್ತು ಅನೌಪಚಾರಿಕವಾಗಿದೆ. ಥರ್ಡ್ ಒನ್, ಬೋಧನೆಯ ವಿಜ್ಞಾನ ಮತ್ತು ಕೌಶಲ್ಯವಾಗಿದೆ. ಫೋರ್ತ್ ಒನ್, ಬೋಧನೆಯು ಒಂದು ಸೂಚನೆಯಾಗಿದೆ. ಸರಿಯಾದ ಉತ್ತರ ಬೋಧನೆ ಒಂದು ಸೂಚನೆಯಾಗಿದೆ. ಅದೇ ರೀತಿ 80ನೇ ಪ್ರಶ್ನೆ, ಪ್ರಾಥಮಿಕ ಹಂತದಲ್ಲಿ ಕಲಿಕೆಯನ್ನು ಅನುಕೂಲಿಸುವ ಸೂಕ್ತ ಮಾರ್ಗ ಯಾವುದು? ಫಸ್ಟ್ ಒನ್, ದೃಶ್ಯ ನಟನೆ. ಸೆಕೆಂಡ್ ಒನ್, ಪ್ರಾತ್ಯಕ್ಷಿತೆ. ಥರ್ಡ್ ಒನ್, ಕೈ ಕೆಲಸ. ಫೋರ್ತ್ ಒನ್, ಸ್ವಯಂ ಅಧ್ಯಯನ. ಸರಿಯಾದ ಉತ್ತರ ಕೈ ಕೆಲಸ, ಹ್ಯಾಂಡ್ ವರ್ಕ್. ಅದೇ ರೀತಿ 81ನೇ ಪ್ರಶ್ನೆ ನೋಡಿ ಸ್ನೇಹಿತರೆ. ಅದೇ ರೀತಿ ನಮ್ಮ ಚಾನಲ್ ಏನಾದರೂ ಯಾರು ಸಬ್ಸ್ಕ್ರೈಬ್ ಮಾಡಲ್ಲ, ಸಬ್ಸ್ಕ್ರೈಬ್ ಮಾಡಿರಿ. ಆಗ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಆಗ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿರಿ. ಆಗ TET, KSET ಹಾಗೂ ನೆಟ್ಗಳ ಪರೀಕ್ಷೆಯ ಮೂಲಕ ಯಾವ ಕ್ವಶನ್ ಪೇಪರ್ ಬೇಕಲ್ಲ, ನಮ್ಮ ಚಾನಲ್ನಲ್ಲಿ ಟೆಲಿಗ್ರಾಮ್ ಚಾನಲ್ ಇದೆ, ಅಲ್ಲಿ ಹೋಗಿ ಜಾಯಿನ್ ಆಗಿರಿ. ಅಲ್ಲಿ KSET, ನೆಟ್, TET ಕ್ವಶನ್ ಪೇಪರ್ ಎಲ್ಲವೂ ನಿಮಗೆ ಅವೈಲೇಬಲ್ ಇರ್ತದೆ. ಅದು ಫ್ರೀ. ಅಲ್ಲಿ ಜಾಯಿನ್ ಆಗಿ ನೀವು ಡೌನ್ ಮಾಡ್ಕೊಂಡು ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡ್ಬೋದು. ಅದೇ ರೀತಿ 81ನೇ ಪ್ರಶ್ನೆ ನೋಡ್ರಿ, ವಿಶೇಷ ಅಗತ್ಯವುಳ್ಳ ಮಕ್ಕಳಿಗೆ ಕಲಿಸುವ ಉತ್ತಮ ತಂತ್ರ. ಫಸ್ಟ್ ಒನ್, ತರಗತಿಯಲ್ಲಿ ಚರ್ಚೆಗೆ ಅವಕಾಶ ನೀಡುವುದು. ಸೆಕೆಂಡ್ ಒನ್, ಶಿಕ್ಷಕರಿಂದ ಪ್ರಾತ್ಯಕ್ಷಿತೆ. ಅದೇ ರೀತಿ ಥರ್ಡ್ ಒನ್, ಸಹಭಾಗಿ ಮತ್ತು ಗುಂಪು ಬೋಧನೆಯ ಮೂಲಕ ವಿಷಯವನ್ನು ಅನುಕೂಲಿಸುವುದು. ಅದೇ ರೀತಿ ಲಾಸ್ಟ್ನೇ ಫೋರ್ತ್ ಒನ್, ಸಾಮರ್ಥ್ಯಾಧಾರಿತ ಮಕ್ಕಳ ಗುಂಪು. ಸರಿಯಾದ ಉತ್ತರ ಯಾವುದಂದ್ರೆ ಥರ್ಡ್ ಒನ್, ಸಹಭಾಗಿ ಮತ್ತು ಗುಂಪು ಬೋಧನೆಯ ಮೂಲಕ ವಿಷಯವನ್ನು ಏನು ಮಾಡ್ಬೋದು ಅಂದ್ರೆ ಅನುಕೂಲಿಸುವುದು. ಅಂದರೆ ಅವರಿಗೆ ತಿಳಿಯುವುದು ಸಹಭಾಗಿಯಾಗಿ ಮತ್ತು ಅವರ ಗುಂಪು ಬೋಧನೆಯ ಮೂಲಕ ವಿಷಯವನ್ನು ಅನುಕೂಲಿಸುವುದು. ಅಂದರೆ ಅವರಿಗೆ ಗುಂಪುಗಳ ಮೂಲಕ ಏನು ತಪ್ಪಿದ್ದಲ್ಲಿ ನಾವು ತಿಳಿಸಿ ಹೇಳುವ ವಿಷಯವನ್ನು ಅನುಕೂಲಿಸುವುದು ಎಂಬುದನ್ನು ತಿಳಿಬಹುದು. ಅದೇ ರೀತಿ 82ನೇ ಪ್ರಶ್ನೆ, ಕಲಿಯುವನಲ್ಲಿ ಸ್ವನಿಯಂತ್ರಣವನ್ನು ಪರಿಭಾಷಿಸುವುದು. ಫಸ್ಟ್ ಒನ್, ತಮ್ಮದೇ ಕಲಿಕೆಯನ್ನು ಪರಿವೀಕ್ಷಣೆ ಮಾಡಿಕೊಳ್ಳುವ ಸಾಮರ್ಥ್ಯ. ಸೆಕೆಂಡ್ ಒನ್, ವಿದ್ಯಾರ್ಥಿಯ ವರ್ತನೆಗೆ ಸೂಕ್ತ ನಿಯಮಾವಳಿ ಸ್ಪಷ್ಟಿಸುವುದು. ಥರ್ಡ್ ಒನ್, ವಿದ್ಯಾರ್ಥಿಗಳ ಗುಂಪು ನಿಯಮ ಮತ್ತು ನಡಾವಳಿಯನ್ನು ರೂಪಿಸುತ್ತದೆ. ಫೋರ್ತ್ ಒನ್, ವಿದ್ಯಾರ್ಥಿಯ ಕಲಿಕೆಯಲ್ಲಿ ಸ್ವಯಂ ನಿಯಂತ್ರಣ ಮತ್ತು ಅದರ ಮೂಲಕ ಸ್ವತಃ ಏಕಾಂಗಿಯಾಗುವುದು. ಸರಿಯಾದ ಉತ್ತರ ಫಸ್ಟ್ ಒನ್ ಯಾವುದಾಗ್ತಂದ್ರೆ ತಮ್ಮದೇ ಕಲಿಕೆಯನ್ನು ಪರಿವೀಕ್ಷಣೆ ಮಾಡುವುದು ಸಾಮರ್ಥ್ಯ. ಸರಿಯಾದ ಉತ್ತರ. 83ನೇ ಪ್ರಶ್ನೆ, ಪ್ರಸ್ತುತ ಸನ್ನಿವೇಶದಲ್ಲಿ ಪೂರಕವಾಗಿ ಹೊಸ ಮಾಹಿತಿಯನ್ನು ಸೇರ್ಪಡಿಸುವ ಪ್ರಕ್ರಿಯೆ. ಫಸ್ಟ್ ಒನ್, ಹೊಂದಾಣಿಕೆ. ಸೆಕೆಂಡ್ ಒನ್, ಸರಿದೂಗಿಸುವಿಕೆ. ಥರ್ಡ್ ಒನ್, ಸಂಯೋಜಿಸುವಿಕೆ. ಫೋರ್ತ್ ಒನ್, ಸಂಘಟಿಸುವಿಕೆ. ಸರಿಯಾದ ಉತ್ತರ ಥರ್ಡ್ ಒನ್, ಸಂಯೋಜಿಸುವಿಕೆ ಎಂಬುವ ನಿಯಮ ಸರಿಯಾದ ಉತ್ತರ. ಪ್ರಸ್ತುತ ಸನ್ನಿವೇಶದಲ್ಲಿ ಪೂರಕವಾಗಿ ಹೊಸ ಮಾಹಿತಿಯನ್ನು ಸೇರ್ಪಡಿಸುವ ಪ್ರಕ್ರಿಯೆಗೆ ಏನೆಂದು ಕರೀತಾರೆ ಅಂದ್ರೆ ಸಂಯೋಜಿಸುವ ಅಥವಾ ಸಂಯೋಜಿಸುವಿಕೆ ಎಂಬುದನ್ನು ಇಲ್ಲಿ ನಾವು ತಿಳಿದುಕೊಳ್ಳಬಹುದು ರೀ. ಅದೇ ನಿಯಮಕ್ಕೆ ತಕ್ಕಂಥ 84ನೇ ಪ್ರಶ್ನೆ ನೋಡ್ರಿ, ತರಗತಿಯಲ್ಲಿ ಒಬ್ಬ ವಿದ್ಯಾರ್ಥಿನಿಯು ಹುಡುಗನ ಪಕ್ಕ ಕುಳಿತುಕೊಳ್ಳಲು ಒಪ್ಪಿಕೊಳ್ಳುವುದಿಲ್ಲ. ಈ ರೀತಿ ಒಪ್ಪದಿರುವಿಕೆಗೆ ಕಾರಣ. ಫಸ್ಟ್ ಒನ್, ವಿಷಮ ಜಾತಿಯ ನೈತಿಕತೆ. ಸೆಕೆಂಡ್ ಒನ್, ಸಂಜ್ಞಾನಾತ್ಮಕ ಅಪರಿಪಕ್ವತೆ. ಥರ್ಡ್ ಒನ್, ಪ್ರತಿಕ್ರಿಯೆ. ಫೋರ್ತ್ ಒನ್, ಸಹಕಾರದ ನೈತಿಕತೆ. ಸರಿ ಉತ್ತರ ಯಾವುದಂದ್ರೆ ಸೆಕೆಂಡ್ ಒನ್ ಹಾಕಿದ್ರೆ ಜ್ಞಾನಾತ್ಮಕ ಅಪರಿಪಕ್ವತೆ ಎಂಬುದನ್ನು ಇಲ್ಲಿ ನೋಡ್ಬೋದ್ರಿ. 85ನೇ ಪ್ರಶ್ನೆ, ಒಬ್ಬ ವಿದ್ಯಾರ್ಥಿಯು ಸಮಸ್ಯೆಯನ್ನು ತಾನೇ ಪರಿಹರಿಸಲು ಮತ್ತು ಸಾಧ್ಯವಾಗುತ್ತಿಲ್ಲ ಎಂಬುದನ್ನು ಶಿಕ್ಷಣ ಗಮನಿಸುತ್ತಾನೆ ಮತ್ತು ಆ ವಿದ್ಯಾರ್ಥಿಯು ಅದನ್ನು ತನ್ನ ಹಿರಿಯ ವಿದ್ಯಾರ್ಥಿಯ ಸಹಾಯವನ್ನು ಉಪಯೋಗಿಸಿ ಪರಿಹರಿಸಿಕೊಳ್ಳುತ್ತಾನೆ. ಫಸ್ಟ್ ಒನ್, ಎ ರೀತಿಯ ಮಾರ್ಗದರ್ಶನ ಕ್ರಿಯೆಯನ್ನು ಗುರುತಿಸುವ ರೀತಿ. ಫಸ್ಟ್ ಒನ್, ಪಾರ್ಶ್ವತೆ. ಸೆಕೆಂಡ್ ಒನ್ ಏನ ಪೂರ್ವ ತಯಾರಿಕೆ ಆಲೋಚನೆ. ಥರ್ಡ್ ಒನ್, ಸಹಾಯಕ ಕಲಿಕಾ ತತ್ವ. 4ನೇದ್ರಿ ಬೆಂಬಲ. ಸರಿಯಾದ ಉತ್ತರ ಯಾವುದಂದ್ರೆ ಬೆಂಬಲ ಆಗ್ತದ. 86ನೇ ಪ್ರಶ್ನೆ, ಶಾಲೆಯ ಶಿಕ್ಷಕರನ್ನು ಒಂದು ಸಮಿತಿಯ ಮುಖ್ಯ ಸದಸ್ಯನಾಗಿ ಹೆಸರಿಸಲಾಗುತ್ತದೆ. ಆ ಶಿಕ್ಷಕನು ಸಮಿತಿಯ ಅಧ್ಯಕ್ಷ ವ್ಯಕ್ತಿಗೆ ಬದಲಾಗಿ ಸಮಿತಿಯ ಅಧ್ಯಕ್ಷ ಎಂದು ಹೆಸರಿಡಲಾಯಿತು. ಅದೇ ರೀತಿ ಇಲ್ಲಿ ಶಿಕ್ಷಕನು ಅನುಸರಿಸಿದ ಕ್ರಮ ಯಾವುದು?
ಫಸ್ಟ್ ಒನ್ ಒಪ್ಪಿಕೊಳ್ಳುವ ಪದ, ಸೆಕೆಂಡ್ ಒನ್ ಭಾಷಾ ಮೇಲಿನ ಉತ್ತಮ ಹಿಡಿತ, ಥರ್ಡ್ ಒನ್ ಲಿಂಗ ನಿರ್ಬಂಧವಿಲ್ಲದ ಭಾಷಾ ಬಳಕೆ, ಫೋರ್ತ್ ಒನ್ ಲಿಂಗ ಪಕ್ಷಪಾತ ಧೋರಣೆ. ಸರಿಯಾದ ಉತ್ತರ ಯಾವ್ದಂದ್ರೆ ಥರ್ಡ್ ಒನ್ ಸರಿಯಾದ ಉತ್ತರ ಆಗ್ತದೆ. ಆದರೆ 87ನೇ ಪ್ರಶ್ನೆಯನ್ನು ಸ್ನೇಹಿತರೆ, ಯಾಕಂದರೆ 87ನೇ ಪ್ರಶ್ನೆಯೊಳಗೆ ಈ ಕೆಳಗಿನವುಗಳಲ್ಲಿ ಕೇಂದ್ರೀಕೃತ ಆಲೋಚನೆಯನ್ನು ಉತ್ತಮವಾಗಿ ಅಭಿವ್ಯಕ್ತಗೊಳಿಸುವುದು. ಫಸ್ಟ್ ಒನ್ ಶಾಲೆ, ಸೆಕೆಂಡ್ ಒನ್ ಪ್ರಬಂಧ, ಥರ್ಡ್ ಒನ್ ಮನೆ ಕೆಲಸ, ಫೋರ್ತ್ ಒನ್ ಪ್ರಮೇಯ. ಸರಿಯಾದ ಉತ್ತರ ಯಾವುದಂದ್ರೆ ಫೋರ್ತ್ ಒನ್ ನಿಯಮ. ಸರಿಯಾದ ಉತ್ತರ ಪ್ರಮೇಯ ಎಂಬ ನಿಯಮ ಸರಿಯಾದ ಉತ್ತರ. 88ನೇ ಪ್ರಶ್ನೆ, ತರಗತಿಯ ಸನ್ನಿವೇಶನದಲ್ಲಿ ಬೋಧನಾ ವಿಧಾನಗಳಾದ ಆಟ ವಿಧಾನ ಮತ್ತು ಅನ್ವೇಷಣ ವಿಧಾನಗಳ ಒಳಗೊಂಡಿರುವ ಬೋಧನಾ ವಿಧಾನ. ಫಸ್ಟ್ ಒನ್ ವಿದ್ಯಾರ್ಥಿ ಕೇಂದ್ರಿತ ವಿಧಾನ, ಸೆಕೆಂಡ್ ಒನ್ ಸೂಚನಾ ವಿಧಾನ, ಥರ್ಡ್ ಒನ್ ಶಿಕ್ಷಕ ಕೇಂದ್ರಿತ ವಿಧಾನ, ಫೋರ್ತ್ ಒನ್ ಪಠ್ಯ ಕೇಂದ್ರಿತ ವಿಧಾನ. ಸರಿ ಉತ್ತರ ಯಾವುದಂದ್ರೆ ವಿದ್ಯಾರ್ಥಿ ಕೇಂದ್ರಿತ ವಿಧಾನ ಎಂಬ ನಿಯಮ ಸರಿಯಾದ ಉತ್ತರ. ಅದೇ ರೀತಿ 89ನೇ ಪ್ರಶ್ನೆ, ತರಗತಿಯ ಕಾರ್ಯನಿರ್ವಹಣೆಯಲ್ಲಿ ಬಹುಮಾನ ಮತ್ತು ಶಿಕ್ಷೆ ನೀಡುವ ಪ್ರಕ್ರಿಯೆಯು ಫಸ್ಟ್ ಒನ್ ಉದ್ದೀಪನ ಬದಲಾಯಿಸುವುದು, ಸೆಕೆಂಡ್ ಒನ್ ಸಹಜ ಪ್ರಚೋದನೆಯ ಸಂಸ್ಕರಣ, ಥರ್ಡ್ ಒನ್ ಪುನರ್ಬಲನ, ಫೋರ್ತ್ ಒನ್ ಸಹಕಾರತ್ವ. ಸರಿಯಾದ ಉತ್ತರ ಪುನರ್ಬಲನ ನಿಯಮ ಸರಿಯಾದ ಉತ್ತರ. ಅದೇ ರೀತಿ 90ನೇ ಪ್ರಶ್ನೆ, ಮಾಸ್ಲೋರವರ ಪ್ರಕಾರ ಶ್ರೇಣೀಕೃತ ಪ್ರೇರಣಾ ಹಂತದ ವಿಭಜನೆಯಲ್ಲಿ ಆತ್ಮ ಸಾಕ್ಷಾತ್ಕಾರ ಹಂತದ ಸಂಖ್ಯೆ. ಫಸ್ಟ್ ಒನ್ ಮೊದಲನೇ ಹಂತ, ಮೂರನೇ ಹಂತ, ಮೂರನೇದು, ನಾಲ್ಕನೇ ಹಂತ, ನಾಲ್ಕನೇದು, ಐದನೇ ಹಂತ. ಸರಿಯಾದ ಉತ್ತರ ಯಾವುದಂದ್ರೆ 5ನೇ ಹಂತ ಎಂಬ ನಿಯಮ ಸರಿಯಾದ ಉತ್ತರ. ಅದೇ ರೀತಿ 91ನೇ ಪ್ರಶ್ನೆ, ಪಟ್ಟಿ ಎ ಮತ್ತು ಪಟ್ಟಿ ಬ ಕೊಟ್ಟಾರ. ಫಸ್ಟ್ ಒನ್ ಸಿಮುಖ, ಸೆಕೆಂಡ್ ಒನ್ ರಾಜ ಜಯಸಿಂಹ, ಥರ್ಡ್ ಒನ್ ಪುಷ್ಪಭೂತಿ, ಡಿ ಒನ್ ಕುಜಲ್ಕಾಡ್ ಫಿಸಸ್. ಸರಿಯಾದ ಉತ್ತರ ಯಾವುದಾಗ್ತಾರ ಥರ್ಡ್ ಒನ್ ಆಗ್ತದೆ. ಸಿಮುಖ ಅಂದ್ರೆ ಶಾತವಾಹನರು, ರಾಜ ಜಯಸಿಂಹ ಅಂದ್ರೆ ಬದಾಮಿ ಚಾಲುಕ್ಯರು ಆಗ್ತಾರೆ, ಪುಷ್ಪಭೂತಿ ಅಂದ್ರೆ ವರ್ಧನರು ಆಗ್ತಾರೆ, ಕುಜಲ್ಕಾಡ್ ಪಿಸಸ್ ಅಂದ್ರೆ ಯಾರಕ್ಕಾರ್ರಿ ಕುಶಾನರು ಆಗ್ತಾರೆ. 92ನೇ ಪ್ರಶ್ನೆ, ಹೇಳಿಕೆಗಳನ್ನು ನೀಡಿದ್ದಾರೆ. 92ನೇ ಪ್ರಶ್ನೆಗೆ ಲಾರ್ಡ್ ಕಾರ್ನ್ ವಾಲಿಸ್ ಭಾರತೀಯರಿಗೆ ಮಾತ್ರ ಕೆಳದರ್ಜೆಯ ಉದ್ಯೋಗಗಳನ್ನು ನೀಡಿದರು. ಅದೇ ರೀತಿ ಸಮರ್ಥನೆ ಆರ, ಲಾರ್ಡ್ ಕಾರ್ನ್ ವಾಲಿಸ ಹಿಂದೂಸ್ತಾನದಲ್ಲಿರುವ ಪ್ರತಿಯೊಬ್ಬ ಮೂಲ ನಿವಾಸಿಯೂ ಭ್ರಷ್ಟ ಎಂದು ವ್ಯಾಖ್ಯಾನಿಸಿದ್ದಾರೆ. ಅಂದ್ರೆ ಎ ಮತ್ತು ಆರ್ ಎರಡೂ ಸರಿ ಮತ್ತು ಆರ್ ಮತ್ತು ಎ ಸರಿಯಾದ ವಿವರಣೆಯಾಗಿದೆ ಅಂತ ಕೇಳ್ಯಾರ. ಅದೇ ರೀತಿ ಇಲ್ಲಿ ತೆಳಗೆ ವಿವರಣೆ ಆಗಿಲ್ಲ ಕೇಳ್ಯಾರ, ಅಲ್ಲಿ ತಪ್ಪೈತು, ಒಂದು ಸರಿ ಒಂದು ತಪ್ಪು, ಆರ್ ಸರಿ ಮತ್ತು ಎ ತಪ್ಪು ಎಂಬುದು ನಿಯಮ ಕೊಟ್ಟಾರ. ಅದರ ಸರಿಯಾದ ಉತ್ತರ ಯಾವುದಂದ್ರೆ 92ನೇ ಪ್ರಶ್ನೆಗೆ ಎ ಸರಿಯಾದ ಉತ್ತರ ಆಗಿರ್ತದೆ. ನೆಕ್ಸ್ಟ್ ಒಂದು ಪ್ರಶ್ನೆ 93, ಕೊಟ್ಟಿರುವ ಘಟನೆಗಳಲ್ಲಿ ಸರಿಯಾದ ಕಾಲಾನುಕ್ರಮದಲ್ಲಿ ಬರೆಯಿರಿ ಅಂತ ಹೇಳಿದ್ದಾರೆ. ಇಲ್ಲಿ ಭಾರತದ ಮೊಘಲ ಸಾಮ್ರಾಜ್ಯ ಸ್ಥಾಪಕ ಯಾವಾಗ ಆತದ ಕೇಳ್ತಾರೆ. 1526 ಆಗತ್ತೆ ರೀ. ಅದೇ ರೀತಿ ಕಾನ್ಸ್ಟಾಂಟಿನೋಪಲ್ ಟರ್ಕರ ವಶ ಆಗುತ್ತೆ 1853, ರಸ ಸಂಗಡಿಯ ಕದನ 1865, ಭಾರತ ಹೊಸ ಜಲಮಾರ್ಗ ವಾಸಕಂದ್ರೆ ನೋಡ್ಬರಿ. ಸರಿ ಉತ್ತರ ಯಾವುದಾಗ್ತಂದ್ರೆ ಸೆಕೆಂಡ್ ಒನ್ ಸರಿಯಾದ ಉತ್ತರ ಆಗ್ತದೆ, ನೋಡ್ಕೊರಿ. 94ನೇ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಹರಿಪುರ ಅಧಿವೇಶನ ಅಧ್ಯಕ್ಷರು ಯಾರಾಗಿದ್ದಾರೆ ಅಂದ್ರೆ ಸುಭಾಷ್ ಚಂದ್ರ ಬೋಸ್ ಆಗಿರ್ತಾರೆ. 95ನೇ ಪ್ರಶ್ನೆ, ಧರ್ಮಚಕ್ರ ಪ್ರವರ್ತನ ಎಂದರೆ ಯಾರಾಗಿರ್ತಾರೆ? ಬುದ್ಧನ ಮೊದಲನೆಯ ಬೋಧನೆಯಾಗಿರ್ತದ. ತದನಂತರ 96ನೇ ಪ್ರಶ್ನೆ, ಅನುಭವ ಮಂಟಪವನ್ನು ಸ್ಥಾಪಿಸಿದರು ಯಾರಂದ್ರೆ ಬಸವಣ್ಣವರ. ಅನುಭವ ಮಂಟಪ ಸ್ಥಾಪಿಸಿದ ಬಸವಣ್ಣವರ. ಸಿಂಧು ಸರಸ್ವತಿ ನಾಗರಿಕತೆಯ ಕಾಲದ ಪ್ರಮುಖ ಬಂದರ ಯಾವುದಂದ್ರೆ ಲೋಥಲ್ ಆಗಿರ್ತದೆ. ಅಡಾಲ್ಫ್ ಹಿಟ್ಲರ್ ಅವರ ಸಾಮೂಹಿಕ ಕಗ್ಗೊಲೆಯ ಹೀಗೆಂದು ಕರೀತಾರೆ. ಹೋಲೋಕಾಸ್ಟ್ ಎಂಬ ನಿಯಮ ಕರೀತಾರೆ. 99ನೇ ಪ್ರಶ್ನೆ ರೀ, ಮೊದಲೆರಡು ಪದಗಳಿರುವ ಸಂಬಂಧವನ್ನು ಗುರುತಿಸಿ ಮತ್ತು ಮೂರನೆಯ ಪದಕ್ಕೆ ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ ಅಂತ ಕೇಳ್ಯಾರ. 2ನೇ ಆಂಗ್ಲೋ ಮೈಸೂರು ಯುದ್ಧ ಮತ್ತು ಮಂಗಳೂರು ಒಪ್ಪಂದ, 3ನೇ ಆಂಗ್ಲೋ ಮೈಸೂರು ಯುದ್ಧ ಡ್ಯಾಶ್ ಅಂತ ಕೇಳ್ಯಾರ. ಅಲ್ಲಿ ಯಾವುದರ ಶ್ರೀರಂಗಪಟ್ಟಣದ ಒಪ್ಪಂದವಾಗ್ತದ ಎಂಬುದನ್ನು ನಾವು ತಿಳಿಯೋಣ. ಅದೇ ರೀತಿ ಲಾಸ್ಟ್ನೆಯ ಪ್ರಶ್ನೆ, ನೂರನೇ ಪ್ರಶ್ನೆ, ಈ ಕೆಳಗಿನ ಹೇಳಿಕೆಯನ್ನು ಓದಿರಿ ಅಂತ ಕೇಳ್ಯಾರ. ಇದು ಪ್ರಾಥಮಿಕ ಶಾಲೆಯಲ್ಲಿ ಶಿಕ್ಷಣ ಶುಲ್ಕ ರದ್ದುಪಡಿಸುವುದು.
ಹಾಯ್ ಹಲೋ ನಮಸ್ಕಾರ. ಎಜುಕೇಷನ್ ಮಾಸ್ಟರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ಕ್ಲಾಸ್ ಒಳಗೆ 2022 ಟಿ ಇ ಟಿ ರೀ 2022 ಕ್ವಶನ್ ಟಿ ಇ ಟಿ ಪೇಪರ್ 2 ರೀ ಸೋಷಿಯಲ್ ಸೈನ್ಸ್ ಕೀ ಆನ್ಸರ್ ನೋಡ್ಬರಿ 2022 ಕ್ವಶನ್ ಪೇಪರ್. ಹಿಂದಿನ ಕ್ಲಾಸ್ ಒಳಗೆ 1 to 99 ಕ್ವಶನ್ ಅನಾಲಿಸಿಸ್ ಮಾಡಿದ್ರಿ. ಇವತ್ತ 100ನೇ ಪ್ರಶ್ನೆ ನೋಡ್ರಿ. ಈ ಕೆಳಗಿನ ಹೇಳಿಕೆಗಳನ್ನು ಓದಿರಿ. ಎ, ಇವರು ಪ್ರಾಥಮಿಕ ಶಾಲೆಯಲ್ಲಿ ಶಿಕ್ಷಣ ಶುಲ್ಕವನ್ನು ರದ್ದುಪಡಿಸಿದರು. ಬಿ, ಇವರು ಬೆಂಗಳೂರಿನಲ್ಲಿ ಭಾರತೀಯ ವಿಜ್ಞಾನ ಸಂಸ್ಥೆಯನ್ನು ಪ್ರಾರಂಭಿಸಿದರು. ಅದೇ ರೀತಿ ಸಿ, ಇವರು ಬೆಳಗೋಳದ ಬಳಿ ಕಾವೇರಿ ನದಿಗೆ ಅಡ್ಡಲಾಗಿ ಅಣೆಕಟ್ಟನ್ನು ನಿರ್ಮಿಸಿದರು. ಡಿ, ಇವರು ಭದ್ರಾವತಿ ಕಬ್ಬಿಣ ಮತ್ತು ಉಕ್ಕಿನ ಕಾರ್ಖಾನೆಗಳನ್ನು ಸ್ಥಾಪಿಸಿದರು. ಅದೇ ರೀತಿ ಮೇಲಿನ ಹೇಳಿಕೆಯನ್ನು ಸಂಬಂಧಿಸಿದವರು ಯಾರು ಎಂಬುದನ್ನು ತಿಳಿಸಿದ್ದಾರೆ. ಫಸ್ಟ್ ಒನ್ ಚಾಮರಾಜ ಒಡೆಯರ್, ಸೆಕೆಂಡ್ ಒನ್ 10ನೇಯ ಚಾಮರಾಜ ಒಡೆಯರ್, 3ನೇದು ಚಿಕ್ಕದೇವರಾಯ ಒಡೆಯರ್, ಅದೇ ರೀತಿ 4th ಒನ್ ನಾಲ್ವಡಿ ಕೃಷ್ಣ ರಾಜ ಒಡೆಯರ್. ಸರಿಯಾದ ಉತ್ತರ ಯಾವುದಾಗತ್ತೆ? ನಾಲ್ವಡಿ ಕೃಷ್ಣರಾಜ ಒಡೆಯರ ಈ ಮೇಲಿನ ನಿಯಮಗಳನ್ನು ಎಲ್ಲ ಕೆಲಸಗಳನ್ನು ನಿರ್ವಹಿಸಿದ್ದಾರೆ. ಏನು ಮಾಡಿದಾರ? ಇವರು ಪ್ರಾಥಮಿಕ ಶಾಲೆಯಲ್ಲಿ ಶಿಕ್ಷಣ ಮತ್ತು ಶುಲ್ಕವನ್ನು ರದ್ದುಪಡಿಸ್ತಾರೆ. ಅದೇ ರೀತಿ ಬೆಂಗಳೂರಿನ ಭಾರತೀಯ ವಿಜ್ಞಾನ ಸಂಸ್ಥೆಯನ್ನು ಪ್ರಾರಂಭಿಸ್ತಾರೆ. ಅದೇ ರೀತಿ ಶ್ರವಣ ಬೆಳಗೊಳದಲ್ಲಿ ಕಾವೇರಿ ನದಿಗೆ ಅಡ್ಡಲಾಗಿ ಅಣೆಕಟ್ಟನ್ನು ಕಟ್ತಾರೆ. ಅದೇ ರೀತಿ ಇವರು ಭದ್ರಾವತಿ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆಗಳನ್ನು ಸ್ಥಾಪನೆ ಮಾಡ್ತಾರೆ. ಅದೇ ರೀತಿ ಯಾರಂದ್ರೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಎಂಬುದನ್ನು ಇಲ್ಲಿ ಸರಿಯಾದ ಉತ್ತರ. ಅದೇ ರೀತಿ 101 ಭಾರತದ ಪುನರುಜ್ಜೀವನ ಪಿತಾಮಹ. ಫಸ್ಟ್ ಒನ್ ರಾಜಾ ರಾಮಮೋಹನ್ ರಾಯ್, ಅದೇ ಸೆಕೆಂಡ್ ಒನ್ ಸ್ವಾಮಿ ದಯಾನಂದ ಸರಸ್ವತಿ, ಥರ್ಡ್ ಒನ್ ಜ್ಯೋತಿಬಾ ಫುಲೆ, 4th ಒನ್ ಸ್ವಾಮಿ ವಿವೇಕಾನಂದರು. ಸರಿಯಾದ ಉತ್ತರ ಯಾವುದಕ್ಕಿಂತ ಭಾರತದ ಪುನರುಜ್ಜೀವನದ ಪಿತಾಮಹ ಯಾರಂದ ರಾಜಾ ರಾಮ್ ಮೋಹನ್ ರಾಯ್ ಅವರ ಹೆಸರು ಬರ್ತದ. ಅದೇ ರೀತಿ 102ನೇ ಪ್ರಶ್ನೆ, ಕ್ವಿಕ್ ಇಂಡಿಯಾ ಚಳವಳಿಯ ಸಂದರ್ಭದಲ್ಲಿ ಸಮಾಜವಾದಿ ಮತ್ತು ತಮ್ಮ ಕಾರ್ಯತಂತ್ರಗಳನ್ನು ಈ ಗುಂಪಿನ ಹೆಸರಿನಲ್ಲಿ ಅನುಷ್ಠಾನಕ್ಕೆ ತಂದವರು ಯಾರು ಅಂತ ಕೇಳಿದ್ದಾರೆ. ಫಸ್ಟ್ ಒನ್ ದಿ ಫಾರ್ವರ್ಡ್ ಬ್ಲಾಕ್, ಸೆಕೆಂಡ್ ಒನ್ ದಿ ಫ್ರೀಡಮ್ ಸ್ಟ್ರಂಗಲ್ ಫ್ರಂಟ್, ಥರ್ಡ್ ಒನ್ ಸಮಾಜವಾದಿ ಕಾಂಗ್ರೆಸ್ ಪಕ್ಷ, 4th ಒನ್ ಭಾರತೀಯ ರಾಷ್ಟ್ರೀಯ ಸೇನೆ. ಸರಿಯಾದ ಉತ್ತರ ದಿ ಫ್ರೀಡಮ್ ಸ್ಟ್ರಗಲ್ ಫ್ರಂಟ್. ಇವರು ಏನ್ ಮಾಡ್ತಾರ? ಕ್ವಿಕ್ ಇಂಡಿಯಾ ಚಳವಳಿ ಸಂದರ್ಭದಲ್ಲಿ ಸಮಾಜವಾದಿಗಳು ಮತ್ತು ಕಾರ್ಯತಂತ್ರನ ಈ ಗುಂಪಿನ ಹೆಸರನ್ನು ಅನುಷ್ಠಾನಕ್ಕೆ ತಂದವರು. ಅದೇ ರೀತಿ 103ನೇ ಪ್ರಶ್ನೆ, ಭಾರತದ ಸಂಸತ್ತು ಪೌರತ್ವ ಕಾಯ್ದೆ ಜಾರಿಗೆ ತಂದ ವರ್ಷ. ಫಸ್ಟ್ ಒನ್ 1953, ಸೆಕೆಂಡ್ ಒನ್ 1954, ಥರ್ಡ್ ಒನ್ 1955, 4th ಒನ್ 1956. ಸರಿಯಾದ ಉತ್ತರ ಯಾವುದಕ್ಕೆ ಸ್ನೇಹಿತರೆ? ಥರ್ಡ್ ಒನ್ ಸರಿಯಾದ ಉತ್ತರ ಆಗ್ತದ. 1950ರಲ್ಲಿ ಭಾರತ ಸಂಸತ್ತು ಪೌರತ್ವ ಕಾಯ್ದೆ ಜಾರಿಗೆ ತಂದ ವರ್ಷ ಆಗಿರ್ತದ. ನೆಕ್ಸ್ಟ್ ಒಂದು ಪ್ರಶ್ನೆ 104, ಭಾರತದಲ್ಲಿ ಮತದಾನದ ವಯಸ್ಸು 21 ವರ್ಷಗಳಿಂದ 18 ವರ್ಷಗಳಿಗೆ ಇಳಿಸಿದ ಸಂವಿಧಾನದ ತಿದ್ದುಪಡಿ. ಫಸ್ಟ್ ಒನ್ 24ನೇಯ ತಿದ್ದುಪಡಿ, ಸೆಕೆಂಡ್ ಒನ್ 52ನೇ ತಿದ್ದುಪಡಿ, ಥರ್ಡ್ ಒನ್ 61ನೇ ತಿದ್ದುಪಡಿ, 4th ಒನ್ 69ನೇ ತಿದ್ದುಪಡಿ. ಸರಿಯಾದ ಉತ್ತರ ಯಾವುದಂದ್ರೆ ಥರ್ಡ್ ಒನ್ 61ನೇಯ ತಿದ್ದುಪಡಿ ನಿಯಮ ಸರಿಯಾಗಿದೆ ಸ್ನೇಹಿತರೆ. 105ನೇಯ ಪ್ರಶ್ನೆ, ಅಧೀನ ನ್ಯಾಯಾಲಯಗಳ ತಮ್ಮ ಅಧಿಕಾರ ವ್ಯಾಪ್ತಿಯನ್ನು ಮೀರಿ ಮೊಕದ್ದಮೆಯನ್ನು ವಿಚಾರಣೆ ಮಾಡಿಕೊಂಡಂತೆಂದು ಸರ್ವೋಚ್ಚ ನ್ಯಾಯಾಲಯ ಹೊರಡಿಸಿರುವ ಲಿಖಿತ ರೂಪದ ಆಜ್ಞೆ. ಫಸ್ಟ್ ಒನ್ ಬಂದಿ ಪ್ರತ್ಯಕ್ಷೀಕರಣ, ಸೆಕೆಂಡ್ ಒನ್ ಪರಮಾದೇಶ, ಥರ್ಡ್ ಒನ್ ಸಸ್ತ್ರಿಯೋರಂ ಈ ನಿಯಮ, 4th ಒನ್ ಪ್ರತಿಬಂಧಕಾಜ್ಞೆ. ಸರಿಯಾದ ಉತ್ತರ 4th ಒನ್ ನಿಯಮ ಸರಿಯಾದ ಉತ್ತರ. 106ನೇ ಪ್ರಶ್ನೆ, ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ಜಾರಿಗೊಳಿಸಿದ ರಾಷ್ಟ್ರೀಯವರಿಗೆ ಅಧಿಕಾರ ನೀಡುವ ಸಂವಿಧಾನದ ವಿಧಿ. ಫಸ್ಟ್ ಒನ್ ಯಾವುದಂದ್ರೆ 352ನೇಯ ವಿಧಿ. ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಜಾರಿಗೆ ತಂದ ರಾಷ್ಟ್ರಪತಿಯವರಿಗೆ ಅಧಿಕಾರ ನೀಡುವ ಸಂವಿಧಾನದ ವಿಧಿ ಯಾವುದಂದ್ರೆ ಇದರೊಳಗೆ ಸರಿ ಉತ್ತರ 352ನೇ ವಿಧಿಯಾಗಿರ್ತದೆ. ಅದೇ ರೀತಿ 107ನೇ ಪ್ರಶ್ನೆ, ಎ ಮತ್ತು ಬಿ ಪಟ್ಟಿಯೊಂದಿಗೆ ಹೊಂದಿಸಿ ಸರಿಯಾದ ಉತ್ತರವನ್ನು ಗುರುತಿಸಿ ಹೇಳ್ತಾರೆ. ಪಟ್ಟಿ 1 ಮತ್ತು ಪಟ್ಟಿ 2. ಪಟ್ಟಿ 1ರಲ್ಲಿ ಎ ಏನು ನೀಡಿದ್ದಾರೆ ಅಂದ್ರೆ ಉತ್ತರ ಕಮಾಂಡ್, ಬಿ ದಕ್ಷಿಣ ಕಮಾಂಡ್, ಸಿ ಕೇಂದ್ರ ಕಮಾಂಡ್, ಡಿ ತರಬೇತಿ ಕಮಾಂಡ್.
ಇಲ್ಲಿ ಪಟ್ಟಿ ಬಿ ಒಳಗೆ ಫಸ್ಟ್ ಒನ್ ಪುಣೆ, ಸೆಕೆಂಡ್ ಒನ್ ಮಾವ್, ಥರ್ಡ್ ಒನ್ ಉದ್ದಾಪುರ್, ಫೋರ್ತ್ ಒನ್ ಲಕ್ನೋ. ಸರಿಯಾದ ಉತ್ತರ ಯಾವಾಗ ಅಂದ್ರೆ ಉತ್ತರ ಕಮಾಂಡ್ ಯಾವುದಕ್ಕಂದ್ರೆ ಉದ್ದಾಂಪುರ್. ಅದೇ ರೀತಿ ಫಸ್ಟ್ ರೀ ಉದ್ದಾಂಪುರ್. ದಕ್ಷಿಣ ಕಮಾಂಡು ಸೆಕೆಂಡ್. ದಕ್ಷಿಣ ಕಮಾಂಡ್ ಯಾವ್ದಂದ್ರೆ ಪುಣೆ, ಇದು ಸೆಕೆಂಡ್ ಆಗ್ತದ. ಕೇಂದ್ರ ಕಮಾಂಡ್ ಯಾವ್ದಾಗ್ತದ ಲಕ್ನೋ. ಕೇಂದ್ರ ಕಮಾಂಡ್ ಲಕ್ನೋ ಆಗ್ತದ. ತರಬೇತಿಯ ಕಮಾಂಡ್ ಇನ್ನೊಂದು ಯಾವ್ದಾಗ್ತದ್ರ ಮಾವ್, ಇದು ಫೋರ್ತ್ ಒನ್ ಆಗ್ತದ. ಇದು ಫೋರ್ತ್ ಒನ್ ನಿಯಮ ಅಂದ್ರೆ 2413 ಯಾವ್ದೈತಿ ನೋಡ್ರಿ ಸರಿಯಾದ ಉತ್ತರ. ಅಂದ್ರೆ ಯಾವ್ದಕ್ಕಂದ್ರ ಫೋರ್ತ್ ಒನ್ ನಿಯಮ ಸರಿ ಆಗ್ತದ. 2133142 ನೋಡಿ 3142 ನಿಯಮ ಸರಿಯಾದ ಉತ್ತರ ಯಾವ್ದಂದ್ರ ನಾಲ್ಕನೇದು ಸರಿಯಾದ ಉತ್ತರ ರೀ. ಅದೇ ರೀತಿ 108 ಶಸ್ತ್ರಗಳನ್ನು ಹೊಂದಿದ ಈ ಜಗತ್ತು ಕೇವಲ ಹಣವನ್ನು ಮಾತ್ರ ಫಾಲೋ ಮಾಡುವುದಿಲ್ಲ, ಬದಲಾಗಿ ಕಾರ್ಮಿಕ ಬೆವರನ್ನು, ವಿಜ್ಞಾನಿಗಳ ಬುದ್ಧಿವಂತಿಕೆಯನ್ನು ಹಾಗೂ ಮಕ್ಕಳ ಆಸೆಗಳನ್ನು ವಯಗೊಳಿಸುತ್ತದೆ. ಈ ಹೇಳಿಕೆಯನ್ನು ನೀಡಿದವರು ಯಾರು? ಫಸ್ಟ್ ಒನ್ ಅಬ್ರಾಹಿಂ ಲಿಂಕನ್, ಸೆಕೆಂಡ್ ಒನ್ ಐಸನ್ ಹೋವರ್, ಥರ್ಡ್ ಒನ್ ಜಾನ್ ಮೆಥಾಯ್, ಫೋರ್ತ್ ಒನ್ ನೆಲ್ಸನ್ ಮಂಡೇಲಾ. ಸರಿಯಾದ ಉತ್ತರ ಆಗ್ತಾರ ಸೆಕೆಂಡ್ ಒನ್ ಸರಿಯಾದ ಉತ್ತರ ಆಗ್ತದ. ಐಸನ್ ಹೋವರ್ ಅವರ ಏನಾಗ್ತಾರ ಅಂದ್ರೆ ಈ ನೇಮಕ ಕಾರಣ ಆಗ್ತಾರ, ಹೇಳಿಕೆಯನ್ನು ನೀಡ್ತಾರ. ಅದೇ ರೀತಿ 109ನೇ ಪ್ರಶ್ನೆ, ಈ ಕೆಳಗಿನ ಹೇಳಿಕೆಯನ್ನು ಗಮನಿಸಿರಿ ಅಂತ ಕೇಳಿದ್ದಾರೆ. ಫಸ್ಟ್ ಅಮೆರಿಕ, ರಷ್ಯಾ, ಬ್ರಿಟನ್, ಫ್ರಾನ್ಸ್ ಹಾಗೂ ಚೀನಾ ಭದ್ರತೆ ಸಮಿತಿಯ ಶಾಸನದ ಸದಸ್ಯರಾಗಿವೆ. ಫಸ್ಟ್ ಸೆಕೆಂಡ್ ಒನ್ ಯುನೆಸ್ಕೋದ ಕೇಂದ್ರ ಕಚೇರಿ ಪ್ಯಾರಿಸ್ನಲ್ಲಿದೆ. ಸಿ ವಿಶ್ವ ವ್ಯಾಪಾರ ಸಂಘದ ಜನವರಿ 1, 1995 ಸ್ಥಾಪನೆಯಾಯಿತು. ಡಿ ವಿಶ್ವಸಂಸ್ಥೆ ವ್ಯಾಪಾರದ ಆಯವ್ಯಯ ಪಟ್ಟಿಗೆ ಸಾಮಾನ್ಯ ಸಭೆಯ ಅನುಮೋದನೆಯ ಅವಶ್ಯಕವಾಗಿದೆ. ಈ ಮೇಲಿನ ಹೇಳಿಕೆಗೆ ಸಂಬಂಧಿಸಿದಂತೆ ಈ ಕೆಳಗಿನಗಳನ್ನು ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿರಿ ಅಂತ ಹೇಳಿದಾರೆ. ಇದರೊಳಗೆ ಸರಿಯಾದ ಉತ್ತರ ಅಂದ್ರೆ 4 ಹೇಳಿಕೆಗಳ ಸರಿಯಾಕವ ಎಂಬುದನ್ನು ಇಲ್ಲಿ ತಿಳಿಬಹುದ್ರಿ. ಅದೇ ರೀತಿ 110 ರಾಜ್ಯಸಭೆಯ ರಾಷ್ಟ್ರಪತಿಯವರು ನಾಮಕರಣ ಮಾಡುವ ಸದಸ್ಯರ ಸಂಖ್ಯೆ ಎಷ್ಟು ಅಂತ ಕೇಳಿದಾರ. ಸದಸ್ಯರ ಸಂಖ್ಯೆ ಎಷ್ಟಾಕತಿ? 8 ಆಗ್ಬೋದಾ, 10, 12 ಅಥವಾ 14? ಸರಿಯಾದ ಉತ್ತರ ಯಾವ್ದಕ್ಕಂದ್ರೆ 12 ಆಗತ್ತಿ. ರಾಜ್ಯಸಭೆಯ ರಾಷ್ಟ್ರಪತಿಯವರ ನಾಮಕರಣ ಮಾಡುವ ಸದಸ್ಯರ ಸಂಖ್ಯೆ ಎಷ್ಟಂದ್ರೆ ಅವ್ರ ರಾಜ್ಯಸಭೆಯಲ್ಲಿ ರಾಷ್ಟ್ರಪತಿಯವರ ನಾಮಕರಣ ಮಾಡಿರ್ಬೇಕು ಅಷ್ಟೇ. ಉಳಿಕಿದವ್ರು ಯಾರು ನಾಮಕ ಮಾಡ್ರ ಆಗಂಗಿಲ್ಲ, ರಾಷ್ಟ್ರಪತಿಯವರ ನಾಮಕ ಮಾಡಬೇಕು. ಮಾಡಿದ ಸದಸ್ಯರ ಸಂಖ್ಯೆ ಎಷ್ಟು ಕೇಳ್ಯಾರ? 12 ಜನ ಇರ್ತದ. ಅದೇ ರೀತಿ 111ನೇ ಪ್ರಶ್ನೆ, ಹಿಮ ನದಿಯಿಂದ ನಿರ್ಮಾಣವಾಗುವ ಭೂಸ್ವರೂಪ. ಫಸ್ಟ್ ಒನ್ ಯುವ ಆಕಾರದ ಕಣಿವೆಗಳು. ಅದೇ ರೀತಿ ಸೆಕೆಂಡ್ ಒನ್ ವಿಯ ಆಕಾರದ ಕಣಿವೆಗಳು. ಥರ್ಡ್ ಒನ್ ಲ್ಯಾಪಿಸ್. ಫೋರ್ತ್ ಒನ್ ಅಂತರ್ಗುಹೆಗಳು. ಸರಿ ಉತ್ತರ ಯಾವುದಾಗುತ್ತೆ ಸ್ನೇಹಿತರೆ? ಯುವ ಆಕಾರದ ಗುಹೆಗಳನ್ನು, ಕಣಿವೆಗಳನ್ನು ನಿರ್ಮಾಣ ಮಾಡ್ತಾವ ಎಂಬುದನ್ನು ನಾವು ಇಲ್ಲಿ ನೋಡ್ಬೋದು. ಸರಿಯಾದ ಉತ್ತರ ಫಸ್ಟ್ ಒನ್ ಸರಿಯಾದ ಉತ್ತರ. ಸೆಕೆಂಡ್ ಒನ್ 112ನೇ ಪ್ರಶ್ನೆ, ವಾಯುಮಂಡಲ ಅತ್ಯಂತ ಮೇಲಿನ ಪದರವು. ಫಸ್ಟ್ ಒನ್ ಉಷ್ಣ ಮಂಡಲ, ಸೆಕೆಂಡ್ ಒನ್ ಮಧ್ಯಂತರ ಮಂಡಲ, ಥರ್ಡ್ ಒನ್ ಬಾಹ್ಯ ಮಂಡಲ, ಪರಿವರ್ತನಾ ಮಂಡಲ, ಫೋರ್ತ್ ಒನ್. ಸರಿಯಾದ ಉತ್ತರ ಯಾವುದಾದ್ರೆ ಬಾಹ್ಯ ಮಂಡಲ ಎಂಬುದು ಸರಿ ಉತ್ತರ. ಥರ್ಡ್ ಒನ್. 112ನೇ ಪ್ರಶ್ನೆ ಸರಿಯಾದ ಉತ್ತರ ಥರ್ಡ್ ಒನ್. ಅದೇ ರೀತಿ 113ನೇ ಪ್ರಶ್ನೆ, 113 ಪ್ರಶ್ನೆ, ಉಷ್ಣಸಾಗರ ಪ್ರವಾಸ ಉದಾಹರಣೆ. ಫಸ್ಟ್ ಒನ್ ಬೆಗ್ಲಾ, ಸೆಕೆಂಡ್ ಗಲ್ಫ್ ಸ್ಟ್ರೀಮ್, ಅದೇ ರೀತಿ ಥರ್ಡ್ ಒನ್ ಪ್ಯಾಕ್ಲ್ಯಾಂಡ್, ಫೋರ್ತ್ ಒನ್ ಲ್ಯಾಬ್ರಡ್ರಾ. ಸರಿಯಾದ ಉತ್ತರ ಯಾವುದಾಗ್ತದೆ? ಗಲ್ಫ್ ಸ್ಟ್ರೀಮ್. ಈ ನಿಯಮ ಸರಿಯಾದ ಉತ್ತರ ಆಗ್ತದೆ. 114ನೇ ಪ್ರಶ್ನೆ, ಕೆಳಗಿನವುಗಳಲ್ಲಿ ಸರಿಯಾದ ಜೋಡಿಯನ್ನು ಗುರುತಿಸಿದೆ. ಫಸ್ಟ್ ಒನ್ 0 ಅಕ್ಷಾಂಶ ಕರ್ಕಟ ಸಕ್ರಾಂತಿ ವೃತ್ತ, ಸೆಕೆಂಡ್ ಒನ್ 23 1/2% ಉತ್ತರ ಅಕ್ಷಾಂಶ ಸಮಭಾಜಕ ವೃತ್ತ, ಥರ್ಡ್ ಒನ್ 66 ಉತ್ತರ ಅಕ್ಷಾಂಶ ಮಕರ ಸಂಕ್ರಾಂತಿಯ ವೃತ್ತ, ಅದೇ ರೀತಿ 4ನೇದು 66 1/2 ದಕ್ಷಿಣ ಅಕ್ಷಾಂಶ ಮತ್ತು ಅಟಾಟಿಕ್ ವೃತ್ತ. ಸರಿಯಾದ ಉತ್ತರ ಯಾವುದಾದ್ರೆ ಫೋರ್ತ್ ಒನ್ ಸರಿಯಾದ ಉತ್ತರ ಆಗ್ತದ ಸ್ನೇಹಿತರೆ. ಅದೇ ರೀತಿ 115ನೇದು ಕೋಪರ್ ಕ್ರಿಕ್ ಮತ್ತು ಡೈಮೆಂಟಿನಾ ನದಿಯ ಕಂಡು ಬರುವುದು ಎಲ್ಲಿ ಕಂಡು ಬರ್ತದೆ ಅಂತ ಕೇಳ್ಯಾರ. ಫಸ್ಟ್ ಒನ್ ಆಸ್ಟ್ರೇಲಿಯಾ, ಸೆಕೆಂಡ್ ಒನ್ ಉತ್ತರ ಅಮೆರಿಕಾ, ಥರ್ಡ್ ಒನ್ ದಕ್ಷಿಣ ಅಮೆರಿಕಾ, ಫೋರ್ತ್ ಆಫ್ರಿಕಾ. ಎಲ್ಲಿ ಕಂಡು ಬರ್ತದೆ ಅಂದ್ರೆ ಆಸ್ಟ್ರೇಲಿಯಾದಲ್ಲಿ ಇದು ಕಂಡು ಬರ್ತದೆ. ಡೈಟಿಯಂ ನದಿಗಳ ಕಂಡು ಬರುವುದು ಎಲ್ಲಿ ಅಂದ್ರೆ ಆಸ್ಟ್ರೇಲಿಯಾದಲ್ಲಿ ಕಂಡು ಬರ್ತಾವ.
116ನೇ ಪ್ರಶ್ನೆ ರೀ, ದಕ್ಷಿಣದಲ್ಲಿ ಕಂಡುಬರುವ ದೇಶಗಳ ಸರಿಯಾದ ಗುಂಪು ಯಾವುದು ಅಂತ ಕೇಳಿದಾರ. ಫಸ್ಟ್ ಒನ್ ಇರಾನ್, ಇರಾಕ್ ಮತ್ತು ಕುವೈತ್. ಸೆಕೆಂಡ್ ಒನ್ ಭಾರತ, ಮಾಲ್ಡೀವ್ಸ್ ಮತ್ತು ಶ್ರೀಲಂಕಾ. ಥರ್ಡ್ ಒನ್ ಮಾಲ್ಡೀವ್ಸ್, ಮಯನ್ಮಾರ್ ಮತ್ತು ಮಲೇಷ್ಯಾ. ಫೋರ್ತ್ ಒನ್ ಭಾರತ, ಮಯನ್ಮಾರ್ ಮತ್ತು ಸಿಂಗಾಪುರ್. ಸರಿ ಉತ್ತರ ಯಾವ್ದಂದ್ರೆ ಸೆಕೆಂಡ್ ಒನ್ ಆಗ್ತದ, ಭಾರತ, ಮಾಲ್ಡೀವ್ಸ್ ಮತ್ತು ಶ್ರೀಲಂಕಾ ಎಂಬ ನಿಯಮ ಸರಿ ಉತ್ತರ. ಅದೇ ರೀತಿ 117ನೇ ಪ್ರಶ್ನೆ, ಕೆಳಗಿನವುಗಳಲ್ಲಿ ಮಲೆನಾಡಿನ ಜಿಲ್ಲೆಗಳನ್ನು ಗುರುತಿಸಿ. ಅಂದ್ರೆ ಮಲೆನಾಡಿನಲ್ಲಿರುವ ಜಿಲ್ಲೆಗಳನ್ನು ಗುರುತಿಸಿದೆ. ಫಸ್ಟ್ ಕೊಡಗು, ಶಿವಮೊಗ್ಗ, ಉಡುಪಿ ಮತ್ತು ಉತ್ತರ ಕನ್ನಡ. ಇಷ್ಟು ನಿಯಮಗಳು ಕೊಟ್ಟಾರ. ಅದರೊಳಗೆ ಸರಿ ಉತ್ತರ ಯಾವುದಂದ್ರೆ ಎ ಮತ್ತು ಬಿ, ಕೊಡಗು ಮತ್ತು ಶಿವಮೊಗ್ಗ ಏನ ಮಲೆನಾಡಿನಲ್ಲಿ ಇವ ಹೆಸರುಗಳನ್ನು ಇಟ್ಕೊಂಡವ. ಅಂದ್ರೆ ಮಲೆನಾಡಿನ ಜಿಲ್ಲೆಗಳಾಗಿ ಕನ್ವರ್ಟ್ ಆಗ್ಯಾವ, ಅಂದ್ರೆ ಕೊಡಗು ಮತ್ತು ಶಿವಮೊಗ್ಗ. ಅದೇ ರೀತಿ 118ನೇ ಪ್ರಶ್ನೆ, ಎ ಇದು ದಕ್ಷಿಣ ಭಾರತದ ಎರಡನೆಯ ಮುಖ್ಯ ನದಿಯಾಗಿದೆ. ಬಿ ಇದು ಮಹಾಬಲೇಶ್ವರದಲ್ಲಿ ಉಗಮ ಹೊಂದುತ್ತದೆ. ಅದೇ ರೀತಿ ಸಿ ಇದು ಘಟಪ್ರಭಾ ಮತ್ತು ಮಲಪ್ರಭಾ ಇದರ ಉಪನದಿಗಳಿರುತ್ತವೆ. ಇದ್ಯಾವ್ದಂದ್ರ ನಿಮಗೆ ಗೊತ್ತಿರಬೇಕ್ರಿ, ಯಾವ್ದಂದ್ರ ಕೃಷ್ಣಾ ನದಿ. ಸರಿಯಾದ ಉತ್ತರ ಕೃಷ್ಣಾ ನದಿ ಆಗಿರ್ತದ. 119, ಕರ್ನಾಟಕದ ಅತ್ಯಂತ ಆಳವಾದ ಚಿನ್ನದ ಗಣಿ ಯಾವುದು? ಚಾಂಪಿಯನ್ ರೀಫ್. ಸೆಕೆಂಡ್ ಒನ್ ನಂದಿದುರ್ಗ. ಥರ್ಡ್ ಒನ್ ಉರಿಗಾಮ್. ಫೋರ್ತ್ ಒನ್ ಮೈಸೂರು ಗಣಿ. ಸರಿ ಉತ್ತರ ಯಾವುದಂದ್ರ ಚಾಂಪಿಯನ್ ರೀಫ್ ಎಂಬ ನಿಯಮ ಕರ್ನಾಟಕದ ಅತ್ಯಂತ ಆಳವಾದ ಚಿನ್ನದ ಗಣಿಯಾಗಿದೆ. 120ನೇ ಪ್ರಶ್ನೆ, ಗಿರ್ ರಾಷ್ಟ್ರೀಯ ಉದ್ಯಾನವನ ಕಂಡುಬರುವುದು ಎಲ್ಲಿ ಅಂತ ಕೇಳಿದ್ರೆ ಫಸ್ಟ್ ಒನ್ ಬಿಹಾರ್, ಸೆಕೆಂಡ್ ಒನ್ ಆಸಾಂ, ಥರ್ಡ್ ಒನ್ ಮಧ್ಯಪ್ರದೇಶ್, ಫೋರ್ತ್ ಒನ್ ಗುಜರಾತ್. ಎಲ್ಲಿ ಕಂಡು ಬರ್ತದೆ ಗಿರ್ ರಾಷ್ಟ್ರೀಯ ಉದ್ಯಾನವನ ಕಂಡು ಬರುವುದು ಎಲ್ಲಿ ಅಂದ್ರೆ ಗುಜರಾತ್ದಾಗ ಕಂಡು ಬರ್ತದೆ. 121ನೇ ಪ್ರಶ್ನೆ, ಭಾರತಕ್ಕೆ ಯೋಜಿತ ಅರ್ಥವ್ಯವಸ್ಥೆಯ ಎಂಬ ಶೀರ್ಷಿಕೆಯ ಪುಸ್ತಕ ಪ್ರಕಟಿಸಿದವರು ಯಾರು? ಫಸ್ಟ್ ಒನ್ ಡಾಕ್ಟರ್ ನಾರ್ಮನ್ ಬೋರ್ಲಾಗ್. ಸೆಕೆಂಡ್ ಒನ್ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್. ಥರ್ಡ್ ಒನ್ ಡಾಕ್ಟರ್ MS ಸ್ವಾಮಿನಾಥನ್. ಫೋರ್ತ್ ಒನ್ ಸರ್ ಎಂ ವಿಶ್ವೇಶ್ವರಯ್ಯ. ಭಾರತ ಯೋಜಿತ ಅರ್ಥವ್ಯವಸ್ಥೆ ಎಂಬ ಶೀರ್ಷಿಕೆ ಪುಸ್ತಕವನ್ನು ಪ್ರಕಟಿಸಿದವರು ಯಾರಂದ್ರೆ ಡಾಕ್ಟರ್ ಸರ್ ಎಂ ವಿಶ್ವೇಶ್ವರಯ್ಯ ಅವರ ಏನ್ ಮಾಡ್ತಾರ ಪ್ರಕಟವನ್ನು ಮಾಡ್ತಾರ. 122ನೇ ಪ್ರಶ್ನೆ ರೀ, ಎಲ್ಲರನ್ನು ಒಳಗೊಂಡ ಬೆಳವಣಿಗೆಗೆ ಪ್ರಾಮುಖ್ಯತೆ ನೀಡಿದ ಪಂಚವಾರ್ಷಿಕ ಯೋಜನೆ. 5ನೇ ಪಂಚವಾರ್ಷಿಕ ಯೋಜನೆ, ಸೆಕೆಂಡ್ 4ನೇ ಪಂಚವಾರ್ಷಿಕ ಯೋಜನೆ ಮತ್ತು 11ನೇ ಪಂಚವಾರ್ಷಿಕ ಯೋಜನೆ ಮತ್ತು 3ನೇ ಸರಿಯಾದ ಉತ್ತರ ಯಾವ್ದಾರ 11ನೇ ಪಂಚವಾರ್ಷಿಕ ಯೋಜನೆ ಎಲ್ಲರನ್ನೂ ಒಳಗೊಂಡ ಬೆಳವಣಿಗೆ ಮತ್ತು ಪ್ರಾಮುಖ್ಯತೆ ನೀಡಿದ ಪಂಚವಾರ್ಷಿಕ ಯೋಜನೆಯಾಗಿದೆ. ನೆಕ್ಸ್ಟ್ 123 ನೀತಿ ಆಯೋಗದ ಸ್ಥಾಪನೆ ಯಾದದ್ದು? ಫಸ್ಟ್ ಒನ್ ಜೂನ್ 5, 2015. ಅದೇ ರೀತಿ ಸೆಕೆಂಡ್ ಒನ್ ಜನವರಿ 1, 2015. ಥರ್ಡ್ ಒನ್ ಜೂನ್ 5, 2016. ಫೋರ್ತ್ ಒನ್ ಏಪ್ರಿಲ್ 1, 2020. ನೀತಿ ಆಯೋಗ ಸ್ಥಾಪನೆ ಯಾದಿದ್ದು ಯಾವಾಗ ಅಂದ್ರೆ ಜನವರಿ 1, 2015ರಾಗ ಯಾವ್ದ ನೀತಿ ಆಯೋಗ ಸ್ಥಾಪನೆ ಯಾದದ್ದು. 124ನೇ ಪ್ರಶ್ನೆ, ಭಾರತದ ನೈಜ ಅಭಿವೃದ್ಧಿ ಎಂದರೆ ಅದರ ಗ್ರಾಮಗಳ ಅಭಿವೃದ್ಧಿ ಎಂದು ಹೇಳಿದರು. ಯಾರದ್ ಕೇಳಿದ್ರೆ ಫಸ್ಟ್ ಒನ್ ಮಹಾತ್ಮ ಗಾಂಧೀಜಿ, ಸೆಕೆಂಡ್ ಒನ್ ಸ್ವಾಮಿ ವಿವೇಕಾನಂದ, ಥರ್ಡ್ ಒನ್ ಮಹಾತ್ಮ ಜ್ಯೋತಿಬಾ ಫುಲೆ, ಫೋರ್ತ್ ಒನ್ ಬಾಲ್ ಗಂಗಾಧರ್ ತಿಲಕ್. ಸರಿಯಾದ ಉತ್ತರ ಯಾವ್ದಾರ ಮಹಾತ್ಮ ಗಾಂಧೀಜಿ. 125ನೇ ಪ್ರಶ್ನೆ, ಎ ಪಟ್ಟಿಯಲ್ಲಿ ದೇಶಗಳ ಹೆಸರುಗಳು ಮತ್ತು ಬಿ ಪಟ್ಟಿಯಲ್ಲಿ ಅವುಗಳ ಕರೆನ್ಸಿಯನ್ನು ನೀಡಲಾಗಿದೆ, ಅವುಗಳನ್ನು ಹೊಂದಿಸಿ ಸರಿಯಾದ ಉತ್ತರನ ಆರಿಸಿ ಬರೆಯಿರಿ ಅಂತ ಕೇಳಿದ್ರೆ ಫಸ್ಟ್ ಒನ್ ಪಟ್ಟಿ 1 ಎ ಒಳಗೆ ಏನು ಕೊಟ್ಟಾರ? ಎ UK, ಬಿ ಜರ್ಮನ್, ಸಿ ಜಪಾನ್, ಡಿ ಚೀನಾ. ಪಟ್ಟಿ 2 ಒಳಗ ಬಿ ಒಳಗ ಫಸ್ಟ್ ಒನ್ ಯಾನ್, ಸೆಕೆಂಡ್ ಒನ್ ಏನ್, ಥರ್ಡ್ ಒನ್ ಪೌಂಡ್, ಫೋರ್ತ್ ಒನ್ ಡಾಲರ್, ಫಿಫ್ತ್ ಒನ್ ಮಾರ್ಕ್ಸ್ ಕೊಟ್ಟಾರ. ಇದ್ರೊಳಗೆ ಸರಿಯಾದ ಉತ್ತರ UK ಯಾವ್ದಾಕೈತೆ ಅಂದ್ರೆ ಪೌಂಡ್ ಆಗ್ತದ. UK ದೇಶದ ಯಾವ್ದಾರ ರೂಪಿ ಯಾವ್ದಂದ್ರ ಪೌಂಡ್. ಜರ್ಮನ್ ದೇಶದ ಯಾವ್ದಂದ್ರ ಮಾರ್ಕ್, ಯಾವ್ದಂದ್ರ ಜರ್ಮನ್ ದೇಶದ ಮಾರ್ಕ್ ರೀ. ಅದೇ ರೀತಿ ಜಪಾನ್ ದೇಶದ ಏನ್ ಜಪಾನ್ ದೇಶದ. ಅದೇ ರೀತಿ ಚೀನಾದ ಆನ್, ಚೀನಾದ ಯಾವ್ದಂದ್ರ ಆನ್, ಚೀನಾದ ಆನ್. ಸರಿಯಾದ ಉತ್ತರ ಯಾವ್ದಾಗ 3 ಸರಿಯಾದ ಉತ್ತರ ಆಗ್ತದ. ಅದೇ ರೀತಿ 126ನೇ ಪ್ರಶ್ನೆ, ಭಾರತೀಯ ವಾಯುದಳಕ್ಕಾಗಿ ದೇಶೀಯ ಯುದ್ಧ ವಿಮಾನಗಳ ತಯಾರಿಕೆ ಸಂಬಂಧಿಸಿದ ಸಂಶೋಧನೆ ಮತ್ತು ಅಭಿವೃದ್ಧಿಗಾಗಿ ತನ್ನನ್ನು ಸಮರ್ಪಿಸಿಕೊಂಡ ಕಾರ್ಖಾನೆ
ಕೇಳಿದಾರ ಫಸ್ಟ್ ಒನ್ ನ್ಯಾಷನಲ್ ಏರೋ ಸ್ಪೇಸ್ ಲ್ಯಾಬೊರೇಟರಿ, ಸೆಕೆಂಡ್ ಒನ್ ಭಾರತ ಹೆವಿ ಎಲೆಕ್ಟ್ರಿಕಲ್ ಲಿಮಿಟೆಡ್, ಥರ್ಡ್ ಒನ್ ಭಾರತದ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್, ಫೋರ್ತ್ ಒನ್ ಹಿಂದೂಸ್ತಾನ ಏರೋನಾಟಿಕ್ ಲಿಮಿಟೆಡ್. ಭಾರತೀಯ ವಾಯುದಳಕ್ಕಾಗಿ ದೇಶೀಯ ಯುದ್ಧ ವಿಮಾನಗಳ ತಯಾರಿಕೆ ಸಂಬಂಧಿಸಿದ ಸಂಶೋಧನೆ ಮತ್ತು ಅಭಿವೃದ್ಧಿಗಾಗಿ ತನ್ನನ್ನು ಸಮರ್ಪಿಸಿಕೊಂಡ ಕಾರ್ಖಾನೆ ಯಾವುದರ ಹಿಂದೂಸ್ತಾನ್ ಏರೋನಾಟಿಕಲ್ ಲಿಮಿಟೆಡ್. ಈ ನಿಯಮ ಏನ್ ಮಾಡ್ತೈತಿ ಅಂದ್ರೆ ವ್ಯಕ್ತಪಡಿಸದ ಅಥವಾ ಕಾರ್ಖಾನೆಯಾಗಿದೆ ಎಂಬುದನ್ನು ನೋಡಬಹುದು. 127ನೇ ಪ್ರಶ್ನೆ, ಭಾರತೀಯ ಅಥವಾ ಭಾರತದಲ್ಲಿ ಬ್ಯಾಂಕಿಂಗ್ ಉದ್ಯಮದ ತೊಟ್ಟಿಲುಗಳು ಎಂದು ಕರೆಯಲಾಗುವ ಜಿಲ್ಲೆ ಯಾವುದು? ಫಸ್ಟ್ ಒನ್ ದಕ್ಷಿಣ ಕನ್ನಡ ಮತ್ತು ಉತ್ತರ ಕನ್ನಡ, ಸೆಕೆಂಡ್ ಒನ್ ದಕ್ಷಿಣ ಕನ್ನಡ ಮತ್ತು ಉಡುಪಿ, ಥರ್ಡ್ ಒನ್ ಉಡುಪಿ ಮತ್ತು ಉತ್ತರ ಕನ್ನಡ, ಫೋರ್ತ್ ಒನ್ ಉಡುಪಿ ಮತ್ತು ಚಿಕ್ಕಮಗಳೂರು. ಸರಿಯಾದ ಉತ್ತರ ಯಾವುದು? ದಕ್ಷಿಣ ಕನ್ನಡ ಮತ್ತು ಉಡುಪಿ ಏನಾಗಿರ್ತದೆ ಬ್ಯಾಂಕಿಂಗ್ ಮತ್ತು ಭಾರತದ ಬ್ಯಾಂಕಿಂಗ್ ಉದ್ಯಮದ ತೊಟ್ಟಿಲು ಎಂದು ಕರೆಯಲಾಗುತ್ತದ. ಅದೇ ರೀತಿ 128ನೇ ಪ್ರಶ್ನೆ ನೋಡ್ರಿ, ಎಮಿಲಿ ಡರ್ಕಿಮ್ ರವರ ಈ ದೇಶದ ಪ್ರಸಿದ್ಧ ಸಮಾಜಶಾಸ್ತ್ರಜ್ಞರು. ಫಸ್ಟ್ ಒನ್ ಫ್ರಾನ್ಸ್, ಸೆಕೆಂಡ್ ಒನ್ ಜರ್ಮನಿ, ಥರ್ಡ್ ಒನ್ ಭಾರತ್, ಫೋರ್ತ್ ಒನ್ ಇಂಗ್ಲೆಂಡ್. ಸರಿ ಉತ್ತರ ಯಾವ್ದಂದ್ರ ಫ್ರಾನ್ಸ್ ನವರು ನೋಡ್ರಿ ಅವರ ಪ್ರಸಿದ್ಧ ಏನಾಗಿರ್ತಾರ ಸಮಾಜಶಾಸ್ತ್ರಜ್ಞರ ಆಗಿರ್ತಾರ. ಅದೇ ರೀತಿ 129ನೇ ಪ್ರಶ್ನೆ, ಕೆಳಗಿನ ಗುಣಲಕ್ಷಣಗಳನ್ನು ಓದಿರಿ ತದನಂತರ ಉತ್ತರ ನೀಡ್ರಿ ಅಂತ ಹೇಳಿದಾರ. ಫಸ್ಟ್ ಒನ್ ಎ, ಈ ಸಮಾಜವು ಬಹಳ ಚಿಕ್ಕದಾದ ಹಾಗೂ ಅಲ್ಲಲ್ಲಿ ಚದುರಿದ ಮಾನವ ಸಮೂಹಗಳನ್ನು ಒಳಗೊಂಡಿದೆ. ಬಿ, ಈ ಸಮಾಜದಲ್ಲಿ ಸಂಪತ್ತನ್ನು ಸಂಗ್ರಹಿಸುವ ಬಲವಾದ ಇಚ್ಛೆ ಕಾಣಿಸಿದ್ದು. ಸಿ, ಇಡೀ ಸಮಾಜವೇ ಇಡೀ ಬಂಧುತ್ವ ಸಂಬಂಧವನ್ನು ಆಧಾರದ ಮೇಲೆ ಹಣೆದೋಡಿಕೊಂಡಿದೆ. ಅದೇ ರೀತಿ ಡಿ, ಇಲ್ಲಿ ರಾಜಕೀಯ ಸಂಸ್ಥೆಗಳಿಲ್ಲ. ಮೇಲಿನ ಗುಣಗಳನ್ನು ಸಂಬಂಧಿಸಿರುವ ಸಮಾಜವನ್ನು ತಿಳಿಸ್ರಿ ಅಂತ ಹೇಳಿದಾರೆ. ಫಸ್ಟ್ ಒನ್ ಬೇಟೆಯಾಡುವ ಮತ್ತು ಆಹಾರಗಳನ್ನು ಸಂಗ್ರಹಿಸುವ ಸಮಾಜ, ಸೆಕೆಂಡ್ ಒನ್ ಪಶುಪಾಲನೆಯ ಸಮಾಜ, ಥರ್ಡ್ ಒನ್ ಕೃಷಿ ಸಮಾಜ, ಫೋರ್ತ್ ಒನ್ ಕೈಗಾರಿಕಾ ಸಮಾಜ. ಸರಿಯಾದ ಉತ್ತರ ಫಸ್ಟ್ ಒನ್ ಯಾವ್ದಾರ ಬೇಟೆಯಾಡುವ ಮತ್ತು ಆಹಾರಗಳ ಸಂಗ್ರಹಣೆ ಮಾಡುವ ಸಮಾಜವಾಗಿದೆ. 130ನೇ ಪ್ರಶ್ನೆ, ಜ್ವಾರ ಒಂಗೆ ಸೆಂಥಿನೆಟಿ ಬುಡಕಟ್ಟು ಗುಂಪುಗಳನ್ನು ಕಂಡು ಬರುವುದು ಎಲ್ಲಿ ಕೇಳಿದ್ರೆ ಫಸ್ಟ್ ಒನ್ ಲಕ್ಷದ್ವೀಪ, ಸೆಕೆಂಡ್ ಒನ್ ಜಮ್ಮು ಅಂಡ್ ಕಾಶ್ಮೀರ್, ಥರ್ಡ್ ಒನ್ ಲಡಾಖ್, ಫೋರ್ತ್ ಒನ್ ಅಂಡಮಾನ್ ಮತ್ತು ನಿಕೋಬಾರ್. ಸರಿಯಾದ ಉತ್ತರ ಅಂಡಮಾನ್ ಮತ್ತು ನಿಕೋಬಾರ್. 132ನೇ ಪ್ರಶ್ನೆ, ಅಸ್ಪೃಶ್ಯತಾ ಆಚರಣೆಯನ್ನು ನಿಷೇಧಿಸುವ ಸಂವಿಧಾನದ ವಿಧಿ ಯಾವುದು ಕೇಳಿದ್ರೆ ಆ ಸಂವಿಧಾನ ವಿಧಿ ಯಾವ್ದಾರ ಫಸ್ಟ್ ಒನ್ 14ನೇ ವಿಧಿ, ಸೆಕೆಂಡ್ ಒನ್ 15ನೇ ವಿಧಿ, ಥರ್ಡ್ ಒನ್ 16ನೇ ವಿಧಿ, ಫೋರ್ತ್ ಒನ್ 17ನೇ ವಿಧಿ. ಸರಿಯಾದ ಉತ್ತರ 17ನೇ ವಿಧಿಯಾಗಿರ್ತದ. ಅಸ್ಪೃಶ್ಯ ಆಚರಣೆ ನಿಷೇಧಿಸುವ ಸಂವಿಧಾನದ ವಿಧಿ ಯಾವ್ದಾರ 17ನೇ ವಿಧಿಯಾಗಿದೆ. 132ನೇ ಪಟ್ಟಿ ಎ ಯೊಂದಿಗೆ ಪಟ್ಟಿ ಬಿ ಯನ್ನು ಹೊಂದಿಸಿ ಸರಿಯಾದ ಉತ್ತರಗಳನ್ನು ಆಯ್ಕೆ ಮಾಡಿರಿ. ಫಸ್ಟ್ ಒನ್ ಪಟ್ಟಿ 1 ಮತ್ತು ಪಟ್ಟಿ 2 ಅಥವಾ ಪಟ್ಟಿ ಎ ಮತ್ತು ಪಟ್ಟಿ ಬಿ. ಎ, ಚಿಪ್ಪಿಕೋ ಚಳವಳಿ, ಬಿ, ಅಪ್ಪಿಕೋ ಚಳವಳಿ, ಸಿ, ಮೌನ ಕಣಿವೆ ಆಂದೋಲನ, ಡಿ, ಕೈಗಾಯ ವಿರೋಧಿ ಚಳವಳಿ. ಅಂದ್ರೆ ಸರಿಯಾದ ಉತ್ತರ ಯಾವ್ಯಾವ ಅಂದ್ರೆ ನೋಡ್ಬೋದು, ಚಿಪ್ಪಿಕೋ ಚಳವಳಿ, ತಿಹೇರಿ ಗಾರ್ವಾಲ್, ಅದೇ ರೀತಿ ಬಿ ಯಾವ್ದಕ್ಕರ ಸಲ್ಯಾನಿ ಗ್ರಾಮ್, ಅದೇ ರೀತಿ ಮೌನ ಕಣಿವೆ ಆಂದೋಲನ ಯಾವ್ದಕ್ಕರ ಸಿ, ಫೋರ್ತ್ ಒನ್ ಕೇರಳ, ಕೈಗಾ ವಿರೋಧಿ ಚಳವಳಿ ಯಾವ್ದಕ್ಕರ ಸೆಕೆಂಡ್ ಒನ್ ಯಾವ್ದಂದ್ರ ಉತ್ತರ ಕನ್ನಡ ಜಿಲ್ಲೆ. ಸರಿ ಉತ್ತರ ಯಾವ್ದಂದ್ರ ಥರ್ಡ್ ಒನ್ ನಿಯಮ ಸರಿಯಾದ ಉತ್ತರ ಸ್ನೇಹಿತರೆ. ಅದೇ ರೀತಿ 133ನೇ ಪ್ರಶ್ನೆ, ಪ್ರತಿ ವರ್ಷ ವಿಶ್ವ ಗ್ರಾಹಕರ ಹಕ್ಕುಗಳ ದಿನವನ್ನು ಆಚರಿಸುವುದು. ಎ, ಫಸ್ಟ್ ಒನ್ ಜೂನ್ 1, ಸೆಕೆಂಡ್ ಒನ್ ಮೇ 22, ಥರ್ಡ್ ಒನ್ ಮಾರ್ಚ್ 15, ಜನವರಿ 5. ಸರಿಯಾದ ಉತ್ತರ ಯಾವುದಾದ್ರೆ ಮಾರ್ಚ್ 15ರಂದು ಪ್ರತಿ ವರ್ಷ ವಿಶ್ವ ಗ್ರಾಹಕರ ಹಕ್ಕುಗಳ ದಿನವೆಂದು ಆಚರಿಸಲಾಗುವುದು. 134ನೇ ಪ್ರಶ್ನೆ, ಮಾರುಕಟ್ಟೆಯ ಮಿಶ್ರದ ಪರಿಕಲ್ಪನೆಯನ್ನು ಮೊಟ್ಟ ಮೊದಲ ಪರಿಚಯ ಮಾಡಿ ಕೊಟ್ಟವರು ಯಾರು? ಫಸ್ಟ್ ಒನ್ ಪ್ರೊಫೆಸರ್ NH ಬೋರ್ಡನ್, ಸೆಕೆಂಡ್ ಒನ್ ಆಡಮ್ ಸ್ಮಿತ್, ಥರ್ಡ್ ಒನ್ JL ಹೆನ್ಸ್, ಫೋರ್ತ್ ಒನ್ ಹೆನ್ರಿ ಪೊಯೋಲಾ. ಸರಿಯಾದ ಉತ್ತರ ಬೋರ್ಡನ್. NH ಬೋರ್ಡನ್ ಅವರ ಈ ನಿಯಮನ ಸದಸ್ಯರ. 135ನೇ ಪ್ರಶ್ನೆ, ಭಾರತದಲ್ಲಿ ಮೊಟ್ಟ ಮೊದಲ ಷೇರು ಮಾರುಕಟ್ಟೆ ಆರಂಭವಾದ ಸ್ಥಳ.
ಫಸ್ಟ್ ಒನ್ ಮುಂಬೈ, ಸೆಕೆಂಡ್ ಕೋಲ್ಕತ್ತಾ, ಥರ್ಡ್ ಒನ್ ಮದ್ರಾಸ್, ಫೋರ್ತ್ ಒನ್ ಡೆಲ್ಲಿ. ಸರಿಯಾದ ಉತ್ತರ ಮುಂಬೈ. 136ನೆಯ ಪ್ರಶ್ನೆ, ಅಂತಾರಾಷ್ಟ್ರೀಯ ಅರಿವನ್ನು ಮಕ್ಕಳಲ್ಲಿ ಮೂಡಿಸುವುದರಿಂದ ಬೆಳೆಯುವ ಮೌಲ್ಯ. ಫಸ್ಟ್ ಒನ್ ನಾಯಕತ್ವ, ಸೆಕೆಂಡ್ ಒನ್ ವಿಶ್ವ ಭ್ರಾತೃತ್ವ, ಥರ್ಡ್ ಒನ್ ಸಹಕಾರ, ಫೋರ್ತ್ ಒನ್ ಸಹೋದರತ್ವ. ಅಂದ್ರೆ ವಿಶ್ವ ಭ್ರಾತೃತ್ವ ನಿಯಮ ಇಲ್ಲಿ ಅನ್ವಯ ಆಗ್ತದ. ಅದೇ ರೀತಿ ನಮಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಹಾಗೆ ಕಮೆಂಟ್ ಮಾಡಿರಿ. 1 to 99 ಕ್ವಶನ್ ಒಂದು ವಿಡಿಯೋ ಆಗೈತ್ರಿ. 99 to 150 ಕ್ವಶನ್ ಒಂದು ಆಗೈತ್ರಿ. 2 ವಿಡಿಯೋ ಈಗ ಎರಡು ವಿಡಿಯೋ ಈಗ 2022 ಕ್ವಶನ್ ಪೇಪರ್ ಇದೆ. ಸಮಾಜ ವಿಜ್ಞಾನದ ಕ್ವಶನ್ ಪೇಪರ್ ಯಾವ್ದು TET 2022 ಕ್ವಶನ್ ಪೇಪರ್. ನೀವು ಸರಿಯಾಗಿ ನೋಡ್ರಿ, ಸರಿಯಾಗಿ ಅಭ್ಯಾಸ ಮಾಡಿರಿ. ಈ ಸಲ TET ಪಾಸ್ ಆಗ್ರಿ. ಥ್ಯಾಂಕ್ ಯು ಆಲ್. ಹಾಗೆ ನಮ್ಗೆ ಸಪೋರ್ಟ್ ಮಾಡಿರಿ.